ಈ ದಿನ ನಮ್ಮ ಡಿಗ್ನಿಟಿ ಫೌಂಡೇಶನ್ನಲ್ಲಿ ಒಂದು ಸ್ಪಿರಿಚುವಲ್ ಟಾಕ್ ಪತ್ರಿಜಿ ಅವರ ಧ್ಯಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಮಾಸ್ಟರ್ಸ್ ಆಗಿರ್ತಕ್ಕಂಥ ಮಿಸ್ಟರ್ ವಿರೂಪಾಕ್ಷ ಸರು, ಶ್ರೀಮತಿ ಭಾಗ್ಯ ಮೇಡಮು, ಹಾಗೆಯೇ ಅವ್ರ ಜೊತೆ ಬಂದಿರತಕ್ಕಂಥ ಬಾಹುಬಲಿ ಸರು, ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಡಿಯೋ ಕ್ಯಾಮ್ರಾಮನ್ ಆಗಿ ಶ್ರೀನಿವಾಸ್ ಸರ್ ಅವರು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರೋಣ. ಇವರು ವಿರೂಪಾಕ್ಷ ಸರ್ ಅಂತ 15 ವರ್ಷಗಳಿಂದ ಧ್ಯಾನ ಮೆಡಿಟೇಷನ್ನು ಪತ್ರಿಜಿ ಅವ್ರದ್ದು ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ದಿನ ನಮಗೆ ಅವರ ಪರಿಚಯನ ಅವರೇ ನಾನು ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ನಮ್ಮದು ಪ್ರೇಯರ್ ಆದಮೇಲೆ ಅವ್ರ ಕಾರ್ಯಕ್ರಮ ಶುರು ಮಾಡ್ತೀನಿ. ಮೊದಲಿಗೆ ನಾವು ಡಿಗ್ನಿಟಿ ಆ್ಯಂಥಮ್ ಹೇಳೋಣ. ಮನದಾಳದ ಮಾತನ್ನು ಆಲಿಸಿರಿ, ಜೀವನ ಸಂಧ್ಯಾ ಕಾಲದ ಮೊರೆಯ ಭಾನುಭೂಮಿಯೇ ಆಲಿಸಿರಿ, ಜೀವನ ಸಂಧ್ಯಾ ಕಾಲದ ಮೊರೆಯ ಭಾನುಭೂಮಿಯೇ ಆಲಿಸಿರಿ, ಆಲಿಸಿರಿ ಧ್ವನಿ ಆಲಿಸಿರಿ. ಈ ತನು ಮನವ ದೇಶ ಸೇವೆಗೆ ಜನಹಿತಕ್ಕೆ ಮುಡಿಪಾಗಿರಿಸಿ, ಈ ಸಮಾಜಕ್ಕೆ ಸಂಸ್ಕಾರವನ್ನು ಪ್ರೀತಿಯಿಂದಲೇ ನೀಡಿದೆವು. ಜೀವನದ ಸಂಧ್ಯಾ ಕಾಲದಲ್ಲಿ ದೊರೆಯಿತು ಸಂತಸ ಕ್ಷಣಗಳು, ಬೆಸುಗೆ ನಿಮ್ಮದು ಆಸರೆ ನಮ್ಮದು, ಪ್ರೀತಿ ಪಡೆದೆವಧಿಕಾರದಲ್ಲಿ. ನಾವಿಂದು ಭಾರತದ ಜನಸಂಘದಲ್ಲಿ, ನಾವಿಂದು ಭಾರತದ ಜನಸಂಘದಲ್ಲಿ ಒಂದಾಗ ಧ್ವನಿ ಆಲಿಸಿರಿ, ಧ್ವನಿ ಆಲಿಸಿರಿ, ಧ್ವನಿ ಆಲಿಸಿರಿ. ಮನದಾಳದ ಮಾತನ್ನು ಆಲಿಸಿರಿ, ಜೀವನ ಸಂಧ್ಯಾ ಕಾಲದ ಮೊರೆಯ ಭಾನುಭೂಮಿಯೇ ಆಲಿಸಿರಿ, ಜೀವನ ಸಂಧ್ಯಾ ಕಾಲದ ಮೊರೆಯ ಭಾನುಭೂಮಿಯೇ ಆಲಿಸಿರಿ, ಆಲಿಸಿರಿ ಧ್ವನಿ ಆಲಿಸಿರಿ. ನಾವು ಜೀವನದಲ್ಲಿ ಯಾವುದ್ರ ಬಗ್ಗೆನಾದರೂ ಆಗ್ಬೋದು, ಎಷ್ಟು ಕಲ್ತ್ರೂ ಮತ್ತೆ ಮತ್ತೆ ರೀಕಾಲ್ ಮಾಡ್ಕೊತಾನೆ ಇರಬೇಕು. ನಿನ್ನೆ ಕ್ಲಾಸ್ ಅದೇ ಇದ್ದಿದ್ದು, ಮೈಂಡು ಮೆಮೊರಿ ಬಗ್ಗೆ. ಯಾವುದನ್ನು ಕಲ್ತಿರಲಿ, ಒಂದು ಧ್ಯಾನ ಆಗ್ಬೋದು, ಒಂದು ಕ್ಲಾಸ್ ಆಗ್ಬೋದು, ಒಂದು ಆಟ ಆಗ್ಬೋದು, ಪ್ರತಿಯೊಂದು ಅಷ್ಟೇ. ನಾವು ರೀಕಾಲ್ ಮಾಡ್ಕೊತಾ ಇದ್ದಂಗೆಲ್ಲ, ಅಭ್ಯಾಸ ಮಾಡ್ತಾ ಇದ್ದಂಗೆಲ್ಲ ಅದರಲ್ಲಿ ಆಸಕ್ತಿನೂ ಬೆಳೆಯುತ್ತೆ, ಅದ್ರ ಜೊತೆ ನಮಗೂ ಕೂಡ ಖುಷಿ ಕೊಡುತ್ತೆ. ಸೊ ಅದೇ ಥರ ಇವತ್ತಿನದಲ್ಲಿ ಸ್ಪಿರಿಚುವಲ್ ಟಾಕು, ಧ್ಯಾನ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಡ್ತಾರೆ. ಮತ್ತು ಅವರ ಕಿರುಪರಿಚಯ ಕೂಡ ಅವ್ರು ನಾವೇ ಮಾಡ್ಕೋತೀವಿ ಅಂತಲೂ ಹೇಳಿದ್ದಾರೆ. ಸೊ ಮತ್ತೊಮ್ಮೆ ಅವ್ರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಅವ್ರ ಕಾರ್ಯಕ್ರಮ ಶುರು ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿರೂಪಾಕ್ಷಿ ಅಂತ. ನಾನು ಮೂಲತಃ ಬಳ್ಳಾರಿಯವರು. ಸೊ ಬಳ್ಳಾರಿ ನನ್ನ ಸ್ವಂತ ಬಳ್ಳಾರಿ ಇದ್ರೂ ಹೆಚ್ಚಾಗಿ ಕೆಲಸ ಮಾಡಿದ್ದು ಬೆಂಗಳೂರಲ್ಲಿ. 1996 ನಾನು ಬೆಂಗಳೂರಿಗೆ ಬಂದು ಬಳ್ಳಾರಿಯಿಂದ ಎಲ್ಲರಿಗೂ ಇಲ್ಲೇ ಇದ್ದೀನಿ. ಒಂದು ದೊಡ್ಡ ಕಂಪ್ನಿಯಲ್ಲಿ IFB ವಾಷಿಂಗ್ ಮಿಷನ್ನು ಅಪ್ಲೈನ್ಸಲ್ಲೇ ನಾನು ಕೆಲಸ ಮಾಡಿದ್ದು. ಅದ ನಂತರ ಬಿಟ್ಬಿಟ್ಟು ಈಗ ಆಧ್ಯಾತ್ಮಿಕಕ್ಕಾಗಿ ಸೇವೆ ಮಾಡೋದಕ್ಕಾಗಿ ಈಗ ಒಂದು 10 ವರ್ಷದಿಂದ ನಾನು ಇದರಲ್ಲಿ ಇದ್ದೀನಿ.
ನಾನು ಧ್ಯಾನಕ್ಕೆ ಬಂದುಬಿಟ್ಟು 12 ವರ್ಷ ಆಯಿತು. ನಾನು ಧ್ಯಾನಕ್ಕೆ ಬರೋದಕ್ಕೆ ಕಾರಣ ಏನು ಅಂತಂದರೆ, ಯಾರಿಗೇ ಆಗಲಿ ಆಧ್ಯಾತ್ಮಿಕ ಒಂದು ಲೈಫಲ್ಲಿ ಬರಬೇಕು ಅಂತಂದರೆ ಆ ಮನುಷ್ಯನಿಗೆ ಕಷ್ಟ ದುಃಖಗಳಿದ್ದರೆ ಮಾತ್ರ ಬರುತ್ತೆ. ಸುಖವಾಗಿದ್ದರೆ ಬರಲ್ಲ. ಸುಖವಾಗಿದ್ದರೆ ಬೇರೆ ಬರುತ್ತೆ. ಯಾವ ಮನುಷ್ಯ ಹೆಚ್ಚಾಗಿ ಕಷ್ಟದಲ್ಲಿ ಇರ್ತಾನೆ, ದುಃಖದಲ್ಲಿ ಇರ್ತಾನೆ, ಅವಮಾನದಲ್ಲಿ ಇರ್ತಾನೆ, ಅಂಥ ಟೈಮಲ್ಲಿ ನಮ್ಮನ್ನು ಕಾಪಾಡುವಂಥ ಒಂದು ಶಕ್ತಿ ಯಾವುದು ಅಂದರೆ ಒಂದು ಆಧ್ಯಾತ್ಮ ಸಮಯ ಇದೆ. ಅಲ್ಲಿ ಏನು ಹೇಳ್ಕೊಡುತ್ತೆ ಅಂದರೆ ಮೆಡಿಟೇಷನ್, ಬೇರೆ ಏನಿಲ್ಲ, ಧ್ಯಾನ ಮಾಡಬೇಕು. ಧ್ಯಾನ ಯಾಕೆ ಮಾಡಬೇಕು? ಧ್ಯಾನ ಮಾಡೋದ್ರಿಂದ ಏನು ಕೆಲಸ ಇದು? ನನಗೂ ಅಷ್ಟು ಗೊತ್ತಿರಲಿಲ್ಲ. ನನ್ನ ಸ್ವಂತ ಅಕ್ಕ ಧ್ಯಾನ ಮಾಡ್ತಾಯಿದ್ರು, ನನಗೆ ಧ್ಯಾನ ಮಾಡುವ ವಿಧಾನ ಹೇಳ್ತಾಯಿದ್ರು. ನೆಗ್ಲೆನ್ಸ್ ಮಾಡ್ತೀವಿ. ನನ್ನ ಸಾಕಿ ಬೆಳೆಸಿದಂಥ ನನ್ನ ಸ್ವಂತ ಅಕ್ಕನೇ ಅವರು ಬಾಡಿ ವೆಕೆಟ್ ಮಾಡ್ತಾರೆ. ಅವರು ಬಾಡಿ ವೆಕೆಟ್ ಮಾಡಿದ ಮೇಲೆ ಅವರು ಸ್ನೇಹಿತರಾದಂಥ ಅನ್ನಪೂರ್ಣಮ್ಮ ಅಂತ ಹೇಳಿಬಿಟ್ಟು ಅವರು ನನಗೆ ಧ್ಯಾನ ಮಾಡೋದ ವಿಧಾನ ಹೇಳ್ತಾರೆ. ಯಾಕೆ ಧ್ಯಾನ ಮಾಡಬೇಕು? ನಿಮ್ಮ ಅಕ್ಕ ಧ್ಯಾನ ಮಾಡಿದ್ರು, ಅವ್ರು ಹೇಳಿದ್ರು ನೀವು ಕೇಳಿಲ್ಲ, ನೀನು ಸುಖವಾಗಿದೆಯಾ ಅಂತ ಕೇಳಿದ್ರು. ಇಲ್ಲ, ನಾನು ಸುಖವಾಗಿಲ್ಲ. ನೆಮ್ಮದಿಯಾಗಿದೆಯಾ? ಇಲ್ಲ. ಆರೋಗ್ಯವಾಗಿದೆಯಾ? ಇಲ್ಲ. ಮತ್ತು ನಿನಗೆ ಬೇಕಾಗಿರೋದು ನೆಮ್ಮದಿ, ಸುಖ, ಸಂತೋಷ, ಆರೋಗ್ಯ ಯಾವುದೂ ಚೆನ್ನಾಗಿಲ್ಲ ಅಂದಾಗ ಏನು ಮಾಡಿ ನೀನು ಅದನ್ನು ಕಂಡುಕೊಳ್ತೀಯ ಅಂದಾಗ ಅವರು ನನಗೆ ಅನ್ನಪೂರ್ಣಮ್ಮವರು ನೀಟಾಗಿ ಹೇಳಿದರು. ಅಕ್ಕ ಹೇಳಿದ್ರು, ನಾನು ಕೇಳಿಲ್ಲ. ಅವರು ಧ್ಯಾನ ಮಾಡೋದು ವಿಷಯ ಬಗ್ಗೆ ಹೇಳಿದರು. ಒಂದು ದಿನ ಹುಣ್ಣಿಮೆ ಇರುತ್ತೆ. ಅಕ್ಟೋಬರ್ 24, 2012 2012 ನನಗೆ ಅವತ್ತು ಹುಣ್ಣಿಮೆ ಇರುತ್ತೆ. ನನಗೆ ಗೊತ್ತಿರಲ್ಲ. ಅವರು ಅನ್ನಪೂರ್ಣಮ್ಮ ಅವರು ನನಗೆ ಧ್ಯಾನಕ್ಕೆ ಮನೆಗೆ ಕರೀತಾರೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಮನೆ ಒಳಗಡೆನೆ ಒಂದು ಚಿಕ್ಕದೊಂದು ಪಿರಮಿಡ್ ಹಾಕಿದ್ದಾರೆ. ಪಿರಮಿಡ್ ಅಂದ್ರೆ ಗೊತ್ತಾಗುತ್ತಲ್ವ? ಎಸ್, ಆ ಪಿರಮಿಡ್ ಮೇಲೆ ಹಾಕಿದ್ದಾರೆ. ಅದ್ರ ಕೆಳಗಡೆ ಸೋಫಾ ಎಲ್ಲ ಇದೆ. ಅಲ್ಲಿ ಕೂತ್ಕೊಂಡ್ರಿ. ನಾನು ಕೂತ್ಕೊಂಡ ತಕ್ಷಣ ಧ್ಯಾನದ ಬಗ್ಗೆ ಗೊತ್ತಿದ್ದರೂ ನಾನು ಮಾಡ್ತಾ ಇರಲಿಲ್ಲ. ಅವತ್ತು ನಾನು ಹೋಗಿ ಕೂತ್ಕೊಂಡಾಗ ಅಷ್ಟೊತ್ತಿಗೆ ನಮ್ಮ ಅಕ್ಕ ಅವರು ಬಾಡಿ ವೆಕೆಟ್ ಮಾಡಿ 3 months ಆಗಿತ್ತು. ಎಲ್ಲ ಜವಾಬ್ದಾರಿ ನನಗೆ ಜಾಸ್ತಿ ಇತ್ತು. ಸಾಕಿ ಬೆಳೆಸಿದಂಥ ಅಕ್ಕ ಅವರು ಹೋದ ಮೇಲೆ ಅವರು ಅನ್ನಪೂರ್ಣಮ್ಮನವರು ನನಗೆ ಧ್ಯಾನದ ಹೇಳ್ತಾರೆ. ಧ್ಯಾನಕ್ಕೆ ಮುಂಚೆ ಇದೇ ಬೆಂಗಳೂರಿನಲ್ಲಿ ಕನಕಪುರ ನೈಸ್ ರೋಡ್ ಏನಿದೆ ಅಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆ ನಾನು. 2012 May 22 ಡೇಟು ಸೂಸೈಡ್ ಮಾಡೋಕ್ಕೆ ಹೋಗಿದ್ದೆ. ಸುಮಾರು ಸಮಯ 6:45, 7:15 ಇರ್ಬೋದು ಆ ಸಮಯದಲ್ಲಿ. ಆವಾಗಿನ್ನೂ ಧ್ಯಾನ ನನಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಒಬ್ಬ ವಿರೂಪಾಕ್ಷ ಅಂತ ಅಡ್ವೊಕೇಟು ಬಳ್ಳಾರಿಯಿಂದ ನನಗೆ ಪರಿಚಯ ಇರೋರು ಫೋನ್ ಮಾಡ್ತಾರೆ. ಆಗ ನಾನು ವಿವರವಾಗಿ ಹೇಳ್ತೀನಿ ನಾನು ಅವರಿಗೆ. ಆ ಸಮಯನ ತಪ್ಪಿಸಿಬಿಡ್ತಾರೆ. ನಾನೇನು ಸೂಸೈಡ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆ ಸಮಯ ತಪ್ಪಿಸಿಬಿಡ್ತಾರೆ. ತಪ್ಪಿಸಿದ ಮೇಲೆ ನಾನು ವಾಪಸ್ ಬಂದುಬಿಡ್ತೀನಿ ಮನೆಗೆ. ಸೂಸೈಡ್ ಮಾಡ್ಕೊಳ್ಳೋಕ್ಕೆ ತುಂಬ ತೊಂದರೆಗಳು. ಆಮೇಲೆ ಅದು ಅಲ್ಲಿಂದ ಹೊರಗೆ ಬಂದ ಮೇಲೆ ನಮ್ಮ ಅಕ್ಕ ಕೂಡ ಬಾಡಿ ವೆಕೆಟ್ ಮಾಡ್ತಾರೆ. ಅದೊಂದು 2 ಮಂತ್ ಒಳಗಡೆ. ಆಮೇಲೆ ಅಕ್ಕ ಅವರು ಹೋದ್ಮೇಲೆ ಅವರು ನಮ್ಮ ಅಕ್ಕನ ಸ್ನೇಹಿತರು ನನ್ನ ಧ್ಯಾನದ ಬಗ್ಗೆ ಹೇಳ್ತಾರೆ. ಧ್ಯಾನ ಮಾಡಬೇಕು, ನಿನಗೆಲ್ಲ ಪ್ರಾಬ್ಲಮೆಲ್ಲ ಕ್ಲಿಯರ್ ಆಗುತ್ತೆ. ನೀ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆಲ್ಲ ಅದು ಯಾಕೆ ಹೋಗ್ತಾ ಇದ್ದಿ, ಏನು ಕಷ್ಟ, ಅದು ನಿನಗೆ ಸಾಲ್ವ್ ಮಾಡೋಕ್ಕಾಗಿಲ್ಲ. ಬಟ್ ಧ್ಯಾನ ಮಾಡಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ.
ಧ್ಯಾನ ಮಾಡಿದ್ರೆ ಎಲ್ಲ ಸಾರವಾಗುತ್ತೆ. ಇದು ಎಲ್ಲ ದೇವ್ರಿಗೂ ಹೋಗಿ ಬಂದಿದ್ದೀನಿ. ಸಾಯಿಬಾಬಾ ಗುಡಿಗೆ ಹೋಗ್ತಾ ಇದ್ದೀನಿ, ಈಶ್ವರನ ಗುಡಿಗೆ ಹೋಗ್ತಾ ಇದ್ದೀನಿ. ಎಲ್ಲ ದೇವರು, ನಾವು ಹಿಂದೂಗಳಾಗಿ ಯಾವ ದೇವ್ರುಗಳು ಹೋಗ್ಬೇಕು ಎಲ್ಲ ದೇವರುಗಳು ಹೋಗಿ ಪೂಜೆ ಮಾಡಿ ಹೋಮ ಮಾಡಿ ಎಲ್ಲ ಆಯಿತು. ಅದಕ್ಕೆ ಇದು ಪರಿಹಾರ ಸಿಗಲಾರ್ದಂಥದ್ದು ಧ್ಯಾನದಲ್ಲಿ ಸಿಗುತ್ತಾ? ಅದು ಸಿಗುತ್ತೆ, ನೀವು ಮಾಡಬೇಕು ಅಷ್ಟೇ. ಯಾವ ಥರ ಮಾಡಬೇಕು? ಕಣ್ಣು ಕ್ಲೋಸ್ ಮಾಡಬೇಕು, 2 ಕೈಗಳು ಈ ಥರ ಲಾಕ್ ಮಾಡಬೇಕು, ಕಾಲುಗಳು ಈ ಥರ ಇಡಬೇಕು. ಕಾಲುಗಳು ಹೀಗೆ ಇರಬೇಕು, ಕೈಗಳು ಈ ಥರ ಇರಬೇಕು. ಈ ಥರ ಕಣ್ಣು ಕ್ಲೋಸ್ ಮಾಡಬೇಕು. ಕಣ್ಣು ಕ್ಲೋಸ್ ಮಾಡಿ ಮಂತ್ರ ಜಪ ನಾಮ ಸ್ಮರಣೆ ಏನು ಹೇಳಬಾರ್ದು. ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕು. ಸೈಲೆಂಟಾಗಿ ಕೂತ್ಕೋಬೇಕಷ್ಟೆ. ಸೈಲೆಂಟಾಗಿ ಕುಂತ್ಕೊಂಡ ಮೇಲೆ ನಮ್ಮ ಉಸಿರಾಟ ಏನು ನಡೀತಾ ಇರುತ್ತೆ, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಪ್ರತಿಯೊಬ್ಬರಲ್ಲಿ ಉಸಿರಾಟ ನಡೀತಾ ಇರುತ್ತೆ. ಉಸಿರಿನ ಮೇಲೆ ಗಮನ ಇಡಬೇಕು ಅಷ್ಟೆ. ಶ್ವಾಸದ ಮೇಲೆ ಗಮನ. ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಸಹಜವಾಗಿ ಸರಳವಾಗಿ ಉಸಿರಾಟ ನಡೀತಾ ಇದೆ, ಅದರ ಕಡೆ ನಿನ್ನ ಗಮನ ಇರಬೇಕು. ಏನೇ ಆಲೋಚನೆ ಬಂದರೂ ಆ ಆಲೋಚನೆನ ಕಟ್ ಮಾಡಬೇಕು ಅಂತಂದರೆ ನಿನ್ನ ಉಸಿರಿನ ಮೇಲೆ ನೀನು ಧ್ಯಾನ ಇಡಬೇಕು. ಇದೇ ನಿನ್ನ ಕೆಲಸ. ಮಂತ್ರ ಜಪ ನಾಮ ಏನೂ ಬೇಡ, ಓಂ ನಮಃ ಶಿವಾಯ ಹೇಳೋದು ಬೇಡ. ನಿನ್ನ ಉಸಿರಾಟದ ಮೇಲೆ ಗಮನ ಇಡಬೇಕಷ್ಟೆ. ಯಾವುದೇ ಕಾರಣಕ್ಕೂ ಕಣ್ಣುಗಳು ತೆಗಿಬಾರದು. ನಿನಗೆ ವಯಸ್ಸು ಎಷ್ಟಿದೆ? ನನಗೆ 45 ಉಂಟು. 45 ನಿಮಿಷ ಹಾಗೆ ಕೂತ್ಕೋಬೇಕಷ್ಟೆ. 45 ನಿಮಿಷ ಸುಮ್ಮನೆ ಕೂತ್ಕೋಬೇಕು. ಹೀಗೆ ಸುಮ್ಮನೆ ಕೂತ್ಕೋಬೇಕು, ಕಣ್ಣು ಮಾತ್ರ ತೆಗಿಬಾರ್ದು. ಅಷ್ಟು ಹೇಳಿದರು. ಆಯಿತು, ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಬರ್ತೀನಿ. ನಮ್ಮ ಬಳ್ಳಾರಿ ಕಡೆ ಅಂದರೆ ಸ್ವಲ್ಪ ಒಗ್ಗರಣೆ ಮಿರ್ಚಿ ಅಂದರೆ ಭಾಳ ಫೇಮಸ್ಸು. ಒಗ್ಗರಣೆ ಮಿರ್ಚಿ ಮಾಡ್ಕೊಂಬರ್ತೀನಿ, ನೀನು ಸುಮ್ಮನೆ ನಾ ಹೇಳ್ದಂಗೆ ಕೂತ್ಕೋ ಅಂತ ಹೇಳಿದ್ರು. ಅವರು ಕುಂಡಿಸೋ ಮೇಲೆ ನಾನು ಈ ಥರ ಕೂತ್ಕೊಂಡ್ಮೇಲೆ ಅವ್ರಿಗೆ ಹೇಳಿದ ಪ್ರಕಾರ ಕೂತ್ಕೊಂಡ್ಮೇಲೆ ಒಂದು 10 ನಿಮಿಷ ಆಯ್ತೇನೋ ನನಗೆ ಗೊತ್ತಿಲ್ಲ. ಅಷ್ಟು ಒಳಗಡೆ ನನ್ನಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸು, ನೋವುಗಳು, ಅವಮಾನಗಳು, ಆಮೇಲೆ ಕಷ್ಟಗಳು ಎಲ್ಲ ನೀರ್ಪಾಲಾಗೋಗ್ಬಿಡ್ತು. ಆಗ ನನ್ನ ಮೈಂಡು ರಿಲ್ಯಾಕ್ಸ್ ಆಯಿತು. ಇಷ್ಟು ರಿಲ್ಯಾಕ್ಸಿಗೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ. ನಾನು ಇಷ್ಟು ಸುಲಭವಾಗಿದೆಯಲ್ಲ, ಇಷ್ಟು ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡೋಕ್ಕಾಗಲಾರ್ದೇ ನಾನು ಒಂದು ಸೂಸೈಡ್ಗೆ ಹೋಗಿದ್ನಲ್ಲ, ಇಷ್ಟು ಸುಲಭವಾಗಿ ಪರಿಹಾರ ಮಾಡುವಂಥ ಈ ಧ್ಯಾನ ನಮ್ಮ ಅಕ್ಕ ಹೇಳಿದ್ರು ನಾನು ಯಾಕೆ ಮಾಡಲಿಲ್ಲ? ನಾನು 3 ವರ್ಷದಿಂದ ನಾನು ತುಂಬ ಕಷ್ಟಪಟ್ಟರು ನನಗೆ ಹೇಳೋಕ್ಕಾಗಿ. ಅವರು ಹೋದ ಮೇಲೆ ನನಗೆ ಯಾಕೆ ಈ ಧ್ಯಾನ ಮತ್ತೆ ನಾನು ಇಷ್ಟೊಂದು ತಗೊಂಡೆ? ನನಗೆ ಕ್ವಶನ್ ಬಂತು, ಆನ್ಸರ್ಗೆ ಸಿಕ್ಕಲಿಲ್ಲ. ಆಮೇಲೆ ಒಂದು 1/2 ಅವರ್ 45 ಮಿನಿಟ್ ಆದಮೇಲೆ ನಾನು ಎದ್ದಾಗ ನನ್ನಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅನಿಸ್ಬಿಡ್ತು. ಆವಾಗ ಅನ್ನಿಸ್ತು ನನ್ನ ಲೈಫು ಕರೆಕ್ಟಾಗಿದೆ. ಅನಾವಶ್ಯಕವಾಗಿ ನನ್ನ ಲೈಫನ್ನು ನಾನು ಹಾಳು ಮಾಡ್ಕೊತಿದ್ದೆ. ಒಂದು ಪ್ರಾಬ್ಲಮನ್ನು ಒಂದು ಧ್ಯಾನ ಸಾಲ್ವ್ ಮಾಡುತ್ತೆಂಬುದು ನನಗೆ ಗೊತ್ತಿರಲಿಲ್ಲ. ಅವತ್ತಿನಿಂದ ನಾನು ಧ್ಯಾನ ಮಾಡ್ತಾಯಿದ್ದೀನಿ. ಇವತ್ತಿನವರೆಗೂ ಏನು ತೊಂದರೆ ಆಗಿಲ್ಲ. ಡಾಕ್ಟ್ರ್ ಹತ್ರ ಹೋಗಲ್ಲ, ಔಷಧಿ ತೊಗೊಳ್ಳೋದಿಲ್ಲ, ಏನಿಲ್ಲ. ಈಗಲೂ ಕೂಡ ನನಗೆ ಇವತ್ತಿಗೂ 5 ವಾರ ಆಯಿತು. ಸಂಡೇ ದಿನ ಸ್ಟ್ರೋಕ್ ಹೊಡೆದಿದೆ ನನಗೆ ಬಾಯಿಗೆ. ಸ್ಟ್ರೋಕ್ ಹೊಡೆದ್ರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ. ಯಾವ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಓನ್ಲಿ ಮೆಡಿಟೇಷನ್ ಮಾಡಿದ್ದೀನಿ, ನನ್ನ ಬಾಯಿ ಸರಿಯಾಗಿದೆ. ಈ ಕೈ ಹಿಂಗಾಗೋಗಿತ್ತು. ಹೀಗೆ 4 ದಿನ ಮಾತು ಬಂದಿಲ್ಲ. ಭಾಗ್ಯ ಮೇಡಮ್ ಅವರು
ನಾನು ಎಲ್ಲ ನೋಡಿದ್ದಾರೆ. 4 ದಿನ ಏನು ಮಾತಾಡೋಕ್ಕಾಗಿಲ್ಲ ನನಗೆ. ನಾನು ಆಧ್ಯಾತ್ಮಿಕದಲ್ಲಿ ಎಷ್ಟು ಜಾಸ್ತಿ ಮಾತಾಡ್ತೀನಿ ಅಂತಂದರೆ ಇವತ್ತು ಜಸ್ಟ್ ಒಂದು 2% ನಾನು ಮಾತಾಡ್ತಾ ಇದ್ದೀನಿ. ಒಂದು ಮೀಡಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, TMC ಕನ್ನಡ ಚಾನಲಲ್ಲಿ. 10 ವರ್ಷದಿಂದ 12 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕೆಲಸ ಬಿಟ್ಬಿಟ್ಟೆ ನಾನು. ಅಲ್ಲೇದಲ್ಲಿ ಏನು ಸಿಗಲಿಲ್ಲ ನನಗೆ. ಸಂಬಳ ಸಿಗ್ತಾ ಇತ್ತು, ಆರೋಗ್ಯ ಇಲ್ಲ, ಅಲ್ಲಿ ನೆಮ್ಮದಿ ಇಲ್ಲ ನನಗೆ. ಅಲ್ಲಿ ಸಂಬಳ ತೊಗೊಂಡು ನಾನೇನು ಮಾಡಲಿ, ನನಗೆ ನೆಮ್ಮದಿ ಇಲ್ಲ ಅಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಇದೇ ಕೆಲಸ, ಆಧ್ಯಾತ್ಮಿಕ ಕೆಲಸ ಮಾಡ್ತಾಯಿದ್ದೀನಿ. 4 ವಾರ ಹಿಂದೆ ನನಗೆ ಸ್ಟ್ರೋಕ್ ಹೊಡೆದ ಮೇಲೆ 4 ದಿನ ನನಗೆ ಮಾತು ಬರಲಿಲ್ಲ, ಮಾತಾಡೋಕ್ಕಾಗಲಿಲ್ಲ. ಜಸ್ಟ್ ಮೆಡಿಟೇಷನ್. ಆ ಒಂದು ಮೆಡಿಟೇಷನ್ನಿಂದ ಇಷ್ಟು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಧ್ಯಾನ ಸರ್ವ ರೋಗ ನಿವಾರಣಿ. ಧ್ಯಾನ ಸರ್ವ ರೋಗ ನಿವಾರಣಿ. ಧ್ಯಾನ ಸರ್ವ ಭೋಗಿಕಾರಣಿ. ನಿಮಗೇನು ಬೇಕೆಲ್ಲ ಬರುತ್ತೆ. ಆರೋಗ್ಯ ಬೇಕಾ, ಆರೋಗ್ಯ ಬರುತ್ತೆ. ಶಾಂತಿ ಬೇಕಾ, ಶಾಂತಿ ಬರುತ್ತೆ. ಐಶ್ವರ್ಯ ಬೇಕಾ, ಐಶ್ವರ್ಯ ಬರುತ್ತೆ. ಆಗಿಲ್ವಾ ಯಾರಿಗೂ ಮಕ್ಕಳಾಗುತ್ತೆ. ಮನೆಯಲ್ಲಿ ಪ್ರಾಬ್ಲಮ್ ಇದೆಯಾ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಫಸ್ಟ್ ಮನಸ್ಸನ್ನು ಆನಂದವಾಗಿಟ್ಕೋಬೇಕು. ಮನಸ್ಸು ಆನಂದವಾಗಿತ್ತಂದರೆ ಮನೆ ಬೃಂದಾವನ ಆಗಿರುತ್ತೆ. ಮನಸ್ಸಿನಲ್ಲಿ ಸಾವಿರಾರು ಸಮಸ್ಯೆಗಳು ಇಟ್ಟುಕೊಂಡು ನಾವು ಯಾರೂ ಆನಂದವಾಗಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ಆನಂದ ಈ ಪ್ರಪಂಚದಲ್ಲಿ ದೇವರುಗಳು ಕೊಡಲ್ಲ. ನಮ್ಮ ಆತ್ಮ ಏನಿದೆಯಲ್ಲ ನಮ್ಮ ದೇಹದಲ್ಲಿ, ಅದು ಕೊಡುತ್ತೆ. ನಮ್ಮನ್ನು ಕಾಪಾಡುವ ಈ ಉಸಿರಿಡಿ ಇದೆಯಲ್ಲ, ಈ ಉಸಿರು ಕೊಡುತ್ತೆ ನಮಗೆ. ಪ್ರತಿ ಕ್ಷಣ ನಮ್ಮನ್ನು ಕಾಪಾಡುತ್ತಾ ಇದೆ ಉಸಿರು, ಶ್ವಾಸ. ಅದು ನಿಂತ್ಕೊಂಡ್ರೆ ಅಂದರೆ ಇದು ಶವ ಆಗುತ್ತೆ, ಅದು ಇತ್ತಂದ್ರೇ ಶಿವ ಆಗುತ್ತೆ. ಇದು ಪ್ರತಿ ಕ್ಷಣ ಉಸಿರಾಟ ನಡೀತಾ ಇರಬೇಕು. ತಾಯಿ ಗರ್ಭದಿಂದ ಸ್ಟಾರ್ಟ್ ಆಗುತ್ತೆ. ತಾಯಿ ಗರ್ಭದಿಂದ ಭೂಗರ್ಭಕ್ಕೆ ಬಂದು, ಭೂಗರ್ಭದಿಂದ ಮತ್ತೆ ನಾವು ಮೇಲಕ್ಕೆ ಹೋಗೋವರೆಗೂ ಉಸಿರಾಟ ನಡೀತಾನೆ ಇರುತ್ತೆ. ಆ ಉಸಿರನ್ನು ಮರೆತು ಬಿಟ್ಟು ನಾವು ಜೀವನ ಮಾಡ್ತಾ ಇದ್ದೀವಿ ನಾವು ಇವಾಗ. ನನ್ನ ದೇಹದ ಬಗ್ಗೆ ನಾನು ಆಲೋಚನೆ ಮಾಡಿದ್ದೀನಿ, ನನ್ನ ದೇಹದಲ್ಲಿರ್ತಕ್ಕಂಥ ಆತ್ಮದ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಅದಕ್ಕಿಷ್ಟು ಸಮಸ್ಯೆಗಳು ಬರ್ತಾ ಇರೋದು. ನಮ್ಮ ಶರೀರದಲ್ಲಿರ್ತಕ್ಕಂಥ ಆತ್ಮನ ನಾವು ಪರಮಾತ್ಮ ಥರ ನೋಡ್ಕೊಂಡಿಲ್ಲ. ನಿನ್ನನ್ನು ನೀ ಪೂಜೆ ಮಾಡ್ಕೋ, ನಿನ್ನನ್ನು ನೀನು ತಿಳ್ಕೋ, ನಿನ್ನನ್ನು ನೀನು ಉದ್ಧಾರ ಮಾಡ್ಕೋ ಅಂತ ಹೇಳಿದಾನೆ ಮಹಾತ್ಮರು. ಅವರೆಲ್ಲ ಹೇಳಿದರೂ ಕೂಡ ನಾವು ಕೇಳಿಲ್ಲ. ಅಪ್ಪೋದೀಪವ ಅಂತ ಬುದ್ಧ ಹೇಳಿದ. ಎಂಥ ಮಹಾತ್ಮರು ಏನು ಹೇಳಿದ್ರು ನಾವು ಕೇಳಿಲ್ಲ. ಅದಕ್ಕಿಷ್ಟು ಅನಾರೋಗ್ಯ, ಅಶಾಂತಿಯಿಂದ ನಾವು ಇವತ್ತು ಬಾಳ್ತಾ ಇದ್ದೀವಿ. ಕಾರಣ ನಮ್ಮ ಉಸಿರನ್ನು ನಾವು ಗಮನಿಸ್ತಾ ಇಲ್ಲ. ನಮ್ಮ ಉಸಿರು ನಮ್ಮನ್ನು ಕಾಪಾಡ್ತದೆ. ನಮ್ಮ ಬಂಧು ಬಳಗ ನಮ್ಮನ್ನು ಕಾಪಾಡಲ್ಲ, ನಮ್ಮ ಸ್ನೇಹಿತರು ಕಾಪಾಡೋದಿಲ್ಲ, ನಮ್ಮ ದುಡ್ಡು ಕಾಪಾಡಲ್ಲ. ನಮ್ಮನ್ನು ಕಾಪಾಡೋದು ಇಲ್ಲಿ ನಡೀತಿರ್ತಕ್ಕಂಥ ಉಸಿರಾಟ ಮಾತ್ರ ಕಾಪಾಡುತ್ತೆ. ಅದು ಇದ್ದರೆ ಶಿವ, ಅದು ಹೋದರೆ ಶವ. ಅಂಥ ಒಂದು ಪವಿತ್ರವಾದ ಒಂದು ಶ್ವಾಸನ ನಿರ್ಲಕ್ಷ್ಯ ಮಾಡಿದ್ದೀವಿ ನಾವು. ಆ ನಿರ್ಲಕ್ಷ್ಯ ಮಾಡೋದಕ್ಕೋಸ್ಕರನೇ ನಮ್ಗೆ ಇಷ್ಟೆಲ್ಲ ಅನಾರೋಗ್ಯ, ಅಶಾಂತಿ ಬರ್ತಿರೋದು. ಸ್ವಾಮಿ ವಿವೇಕಾನಂದ ಉಸಿರವನ್ನು ಗಮನಿಸಿ ಆಧ್ಯಾತ್ಮಿಕ ಗುರುವಾದ. ರಮಣ ಮಹರ್ಷಿ ಅದೇ ಮಾಡಿದ್ದು. ಸ್ವಾಮಿ ರಾಮಕೃಷ್ಣ ಪರಮಹಂಸರು ಕೂಡ ಅದೇ ಮಾಡಿದ್ದು.
ಮತ್ತು ಬಸವಣ್ಣವರು ಅದೇ ಮಾಡಿದ್ದು, ಗಾಂಧಿ ಮಹಾತ್ಮನ ಅದೇ ಮಾಡಿದ್ದು. ಗಾಂಧಿ ಮಾತ್ರ ಹತ್ರ ಏನಿದ್ದಿಲ್ಲ. ಗಾಂಧಿ ಮಹಾತ್ಮ ಹತ್ರ ಒಂದು ಭಗವದ್ಗೀತೆ ಇತ್ತು, ಬ್ರಿಟಿಷರ ಕೈಯಲ್ಲಿ ಗನ್ಗಳಿದ್ದವು. ಆದರೆ ಆ ಭಗವದ್ಗೀತೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದೆ. ಅವ್ರ ಹತ್ರ ಏನು ವರ್ಕ್ ಆಗಿಲ್ಲ ಅವೆಲ್ಲ ಭಗವದ್ಗೀತೆ ಮುಂದೆ. ಅಂಥ ಭಗವದ್ಗೀತೆ ಸೃಷ್ಟಿಯಾಗಿದ್ದು ಧ್ಯಾನದಿಂದನೇ. ಶ್ರೀಕೃಷ್ಣ ಪರಮಾತ್ಮ ಮಗು ಇದ್ದಾಗ 4 ವರ್ಷ ಇದ್ದಾಗೆ ಧ್ಯಾನ ಮಾಡ್ತಾನೆ. ವಾಲ್ಮೀಕಿ ಕೂಡ ಇಂಥ ಒಂದು ದೊಡ್ಡ ಕ್ರೂರಿ, ಆತ ಕೂಡ ಧ್ಯಾನ ಮಾಡಿ ಇಂಥ ರಾಮಾಯಣ ಸೃಷ್ಟಿ ಮಾಡ್ತಾನೆ. ಏನು ಬೇಕು ಸೃಷ್ಟಿ ಮಾಡೋಕ್ಕೆ? ಎಲ್ಲ ಸೃಷ್ಟಿ ಆಗೋದು ನಮ್ಮಿಂದನೇ ಆಗುತ್ತೆ. ನಮ್ಮ ಕಾಪಾಡುವ ಉಸಿರಾಟದ ಮೇಲೆ ಗಮನ ಇಡಬೇಕಷ್ಟೇ. ಧ್ಯಾನ ಅಂದರೆ ಬೇರೆ ಏನೂ ಇಲ್ಲ ಇಲ್ಲಿ. ಅದರಲ್ಲಿ ನಾವು ಸುಮ್ಮನೆ ಕೂತ್ಕೋಬೇಕು, ಉಸಿರಾಟದ ಮೇಲೆ ಧ್ಯಾಸ ಅಷ್ಟೇ. ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟೇ ನಿಂತು ಕೂತ್ಕೊಂಡ್ರೆ ಸಾಕು. ಯಾವ ಡಾಕ್ಟ್ರು ಬೇಡ, ಯಾವ ಗುಳಿಗೆ ಬೇಡ, BP ಇರಲ್ಲ, ಶುಗರ್ ಇರಲ್ಲ, ಮೈಗ್ರೇನ್ ಇರಲ್ಲ, ಹೆಡ್ಏಕ್ ಇರಲ್ಲ, ಸ್ಟಮಕ್ ಇರಲ್ಲ, ಏನೂ ಇರಲ್ಲ. ಎಲ್ಲ ಅದು ನೋಡ್ಕೊಳ್ಳೋದು. ಧ್ಯಾನ ಸರ್ವ ರೋಗ ನಿವಾರಣೆ. ಇನ್ನೂ ಹೇಳೋದು ಜಾಸ್ತಿ ಇದೆ, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಮಾತಾಡೋಕ್ಕೆ ನನಗಿನ್ನೂ ಒಂದು 5% ನಾನು ಮಾಡ್ತಿದ್ದೀನಿ. ಯಾಕೆ ಅಂದರೆ ನನಗೇನು ಆಗಿಲ್ಲ ಮೇಡಮ್, ನಾನು ಕರೆಕ್ಟಾಗಿದ್ದೀನಿ. ಇಲ್ಲ ಅಂದರೆ ಇಷ್ಟು ಬೇಗ ಇವತ್ತು ಸ್ಟ್ರೋಕ್ ಹೊಡೆದಿದ್ದು ನಾನು ಇಷ್ಟೊಂದು ನೀಟಾಗಿ ಬಂದಿದ್ದೀನಿ ಅಂತಂದು ಬಿಕಾಸ್ ಆಫ್ ಧ್ಯಾನ. ನನ್ನ ಗುರುಗಳು ಹೇಳಿಕೊಟ್ಟಿದ್ದಾರೆ, ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅಂತ, ಅವರೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. 40 ವರ್ಷಗಳ ಹಿಂದೆ ಅವರೊಬ್ಬರೇ ಧ್ಯಾನ ಮಾಡ್ತಾಯಿದ್ರು. ಇವತ್ತು 40 ದೇಶಗಳಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ನಮ್ಮದು PMC ಪಿರಮಿಡ್ ಮೆಡಿಟೇಷನ್ ಚಾನಲ್ ಅಂತ ಇದೆ, ಕನ್ನಡದಲ್ಲಿ ಎಲ್ಲ ಭಾಷೆದಲ್ಲಿದೆ. ಆಮೇಲೆ PSSM ಮೂಮೆಂಟ್ ಇಂಡಿಯಾ ಅಂತಂದು ಇದೆ. ಅಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡಿದರೆ ಹೌ ಟು ಡೂ ಮೆಡಿಟೇಷನ್, ವಾಟ್ ಈಸ್ ಅ ಮೆಡಿಟೇಷನ್ ಬೆನಿಫಿಟ್ಸ್ ಅಂತ ಎಲ್ಲ ಸಿಗುತ್ತೆ. PMC ಕನ್ನಡ ಚಾನಲಲ್ಲಿ ನಮ್ಮ ವೀಡಿಯೋಸ್ ಸುಮಾರು ಕರ್ನಾಟಕದಲ್ಲಿ 5-6 ಸಾವಿರ ವೀಡಿಯೋಸ್ ನಾವು PMCನಲ್ಲಿದ್ದಾವೆ. ನೀವೆಲ್ಲರೂ PMC ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡಿದ್ರೆ ನಿಮಗೆ ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್, ಎಕ್ಸ್ಪೀರಿಯೆನ್ಸ್ ಏನು ಬೇಕು ಎಲ್ಲ ಸಿಗುತ್ತೆ. ನೀವು ಆನಂದವಾಗಿರಬೇಕು ಅಂತಂದರೆ ಡಾಕ್ಟ್ರ್ ಹತ್ರ ಹೋದರೆ ಉಪಯೋಗ ಇಲ್ಲ. ನೀವು ನಿಮ್ಮನ್ನು ನೀವೇ ಆರೋಗ್ಯವಾಗಿ ಇಟ್ಕೋಬೇಕು ಅಂತಂದರೆ ಆನಂದವಾಗಿ ಕೂತ್ಕೊಂಡು, ನೆಮ್ಮದಿಯಾಗಿ ಕೂತ್ಕೊಂಡು ಶ್ವಾಸದ ಮೇಲೆ ಗಮನ ಇಟ್ಟರೆ ನಿಮ್ಮ ಸರ್ವ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನೂ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಮದುವೆ ಆಗಿ 4 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಆಗ ನಾನು ಧ್ಯಾನಕ್ಕೆ ಬಂದೆ. ನಾನು ಅದೇ ಅನ್ನಪೂರ್ಣಮ್ಮ ನಮಗೇನು ಧ್ಯಾನ ಹೇಳ್ಕೊಟ್ರಲ್ಲ, ಅವರೇ ಹೇಳಿದರು, ವಿರೂಪಾಕ್ಷ್ ನಿನಗೆ ಮತ್ತೆ ಆಗುತ್ತೆ ಅಂತ ಹೇಳಿದರು. ಇಲ್ಲ, ನಾನು ಬೆಂಗಳೂರು ಗುಣಶೀರ ನರ್ಸಿಂಗ್ ಹೋಮಲ್ಲಿ ತೋರಿಸ್ಕೊಂಡಿದ್ದೀನಿ. ಸುಮಾರು ಒಂದು 15 ತಿಂಗಳು ನಮ್ಮನ್ನೆಲ್ಲ ಟೆಸ್ಟ್ ಮಾಡಿದರು ಫ್ಯಾಮಿಲಿನ, ಆದರೆ ಚಾನ್ಸಸ್ ಇಲ್ಲ ಅಂತ ಹೇಳಿದರು. ಓಕೆ, ಇಂಪಾರ್ಟೆಂಟ್ ಹೇಳ್ತಾಯಿದ್ದೀನಿ ನೋಡಿ. ನೀವು ಕೇಳಿದಿರಲ್ಲ ಗೊತ್ತಿಲ್ಲ, ನಿಮಗೆಲ್ಲ ಹೊಸಬರು ಅಂತ ಅನಿಸ್ತದೆ. ಯಾರು ಡಾಕ್ಟ್ರ್ ಇದ್ದರಿಗಿನ ಇದರಿಂದ ಯಾಕೆ ಸಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ಸತ್ಯ ಇದು. ನನ್ನ ಹತ್ರ ರಿಪೋರ್ಟ್ ಇದೆ. ಗುಣಶೀರ ನರ್ಸಿಂಗ್ ಹೋಮ್ ನಾನು ಟೆಕ್ಸ್ಟಿಂಗ್ ಹೋಗಿದ್ದು, ಮಕ್ಕಳಾಗಲಿ ಅಂತಲೇ ಹೋಗಿದ್ದು. ಫೈನಲ್ ಆಗಿ ಮಕ್ಕಳು ಆಗಲ್ಲ, 80% ಚಾನ್ಸೇ ಇಲ್ಲ ನಿಮಗೆ,
ಟೆಸ್ಟ್ ಬಿ ಮಾಡಬೇಕು ನಿಮಗೆ, ಅದು ನಾಟ್ ಗ್ಯಾರಂಟಿ ಅಂತ ಹೇಳಿದರು. ಅದೇ ಸಮಯದಲ್ಲೇ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಆಗಿ ನಾನು ಸೂಸೈಡ್ಗೆ ಹೋಗಿದ್ದು. ಯಾಕಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಮಕ್ಕಳಾಗಲ್ಲ ಅಂದರೆ ಇವನೇನು ನನ್ನ ಬೀದಿನಲ್ಲಿ ಬಿಟ್ಬಿಡ್ತಾನೇನೋ ಅಂತ ಒಬ್ಬರನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅವರು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆಗಲ್ಲ ಅಂತ ಹೇಳಿದ ಮೇಲೆ ಬಳ್ಳಾರಿಗೆ ಶಿಫ್ಟ್ ಆದ್ವಿ ನಾವು. ಅದೇ ಅನ್ನಪೂರ್ಣಮ್ಮವರು ಧ್ಯಾನ ಮಾಡಬೇಕು ಅಂದು. ಎಷ್ಟೊತ್ತು ಮಾಡಬೇಕು? ಬೆಳಗ್ಗೆ 3 ಗಂಟೆಯಿಂದ 4, 4ರಿಂದ 5, 2 ಗಂಟೆ ನೀವು ಡೈಲಿ 41 ದಿನ ಮೆಡಿಟೇಷನ್ ಮಾಡಬೇಕು. 41 ಡೇಸ್, ಎವ್ರಿ ಡೇ 2 hours. ಅರ್ಲಿ ಮಾರ್ನಿಂಗ್ 3 to 4, 4 to 5 ಆರ್ 4 to 5, 5 to 6 2 hours ಮೆಡಿಟೇಷನ್ ಮಾಡಬೇಕು ವಿತ್ ಮ್ಯೂಸಿಕ್ ಜೊತೆ. 41 ದಿನ ಮಾಡಿ ಸಾಕು ಅಂತ ಹೇಳಿದ್ರು. ಓಕೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದಾಗೆ ಬೆಳಗ್ಗೆ 3 ಗಂಟೆಗೆ ಎದ್ದು ನಾವು ಧ್ಯಾನಕ್ಕೆ ಕೂತ್ಕೊಳ್ತಿದ್ವಿ. ನಮ್ಮ ಮನೆ ಮುಂದೆ ಟ್ರೈನ್ ಹೋಗೋದು. ಆ ಟ್ರೈನ್ ಹೋದರೆ ನೈಟು ಟೈಮ್ ತುಂಬ ಸೌಂಡ್ ಬರೋದು. ಆ ಸೌಂಡ್ ನಮಗೆ ಕೇಳಿಸ್ತಾ ಇರಲಿಲ್ಲ. ಯಾವಾಗ ನಾವು ಧ್ಯಾನಕ್ಕೆ ಕುತ್ಕೊಳ್ತೀವಿ ನೇಚರ್ ಕೂಡ ಹೆಲ್ಪ್ ಮಾಡುತ್ತೆ. ಆ ಸೌಂಡ್ ನಮಗೆ ಕೇಳಿಸ್ತಾ ಇರಲಿಲ್ಲ. ನಾವು ಡೈಲಿ 2 hours ಮೆಡಿಟೇಷನ್ ಮಾಡಿದ್ವಿ. 41 ದಿನ ಮುಗಿದಿಲ್ಲ ಇನ್ನು, ಅಷ್ಟರೊಳಗೆ ಅವರು ಪ್ರೆಗ್ನೆನ್ಸಿ ಆದರು. ಪ್ರೆಗ್ನೆನ್ಸಿ ಆದಮೇಲೆ ಡಾಕ್ಟ್ರ್ ಅರವಿಂದ ಅಂತ ಇದ್ದಾರೆ ಬಳ್ಳಾರಿಯಲ್ಲಿ, ಅವ್ರ ಮಿಸ್ಸಸ್ ಗೀತಾ ಅರವಿಂದ್ ಅಂತೇಳಿ ಹೋಗಿ ಚೆಕ್ ಮಾಡಿದ್ರೆ, ವೇದಶ್ರೀ ನೀನು ಪ್ರೆಗ್ನೆನ್ಸಿ ಇದೆಯಾ ಅಂತ. ಇಲ್ಲಿ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ನಾನು ಏನು ಟ್ಯಾಬ್ಲೆಟು ಏನು ತೊಗೊಂಡಿಲ್ಲ, ಯಾವ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಓನ್ಲಿ ಧ್ಯಾನ ಮಾಡಿದ್ದೀನಿ 2 hours 41 ದಿನ ಅವರು ಹೇಳಿದ ಪ್ರಕಾರ. 41 ದಿನ ಇನ್ನು ಮುಗಿಯೋಕ್ಕೆ 3 days ಇದೆ. ಅಷ್ಟರೊಳಗೆ ರಿಸಲ್ಟು. ನನ್ನ ಮಗ ಇವಾಗ 10 years ಸಿದ್ಧಾರ್ಥ ಅಂತ ಇಟ್ಟಿದ್ದೀನಿ. ನನ್ನ ಗುರುಗಳು ಸಿದ್ಧಾರ್ಥ ಅಂತ ಇಡು ಅಂತ ಹೇಳಿದ್ದಾರೆ. ಮೈತ್ರಿಯ ಸಿದ್ಧಾರ್ಥರಂತ ಇಟ್ಟಿದ್ದೀನಿ ಅವನಿಗೆ. ಅವನು ಬುದ್ಧನಾಗಿ ಬಂದಿದ್ದಾನೆ ನನ್ನ ಫ್ಯಾಮಿಲಿನಲ್ಲಿ. ಧ್ಯಾನ ಮಾಡಿದರೆ ಏನು ಬೇಕು ಎಲ್ಲ ಸಿಗುತ್ತೆ. ನೀವು ಆನಂದವಾಗಿರಬೇಕು ಅಂದರೆ, ಆರೋಗ್ಯವಾಗಿರಬೇಕಂದ್ರೆ ನಮ್ಮ ಲೈಫಿನ ಡಾಕ್ಟ್ರ್ ಹತ್ರ ಹೋಗಿ ಚಿಕಿತ್ಸೆ ಕೊಡೋದು ಬೇಕಾಗಿಲ್ಲ. ನಮ್ಮನ್ನು ನಾವೇ ಹೀಲಿಂಗ್ ಮಾಡ್ಕೋಬೋದು, ನಮ್ಮನ್ನು ನಾವೇ ಸುಧಾರಿಸ್ಕೋಬೋದು, ನಮ್ಮನ್ನು ನಾವೇ ಆನಂದವಾಗಿರ್ಬೋದು. ಕಾರಣ ಏನು ಅಂದರೆ ಓನ್ಲಿ ಮೆಡಿಟೇಷನ್. ಆನಂದವಾಗಿರಿ, ಆಲೋಚನೆ ಮಾಡಬೇಡ್ರಿ, ಸಂತೋಷವಾಗಿರಿ. ಯಾಕೆ ಆಲೋಚನೆ ಮಾಡ್ತೀರಾ, ಯಾಕೆ ಹೆಚ್ಚಾಗಿ ಇದು ಮಾಡ್ಕೊತೀರಾ ಅಂತ ಹೇಳ್ತಾರೆ ಡಾಕ್ಟ್ರು. ಫೈನಲ್ ಆಗಿ ಧ್ಯಾನ ಮಾಡಿ ಅಂತ ಅವ್ರಿಗೂ ಹೇಳ್ತಾ ಇದ್ದಾರೆ. ಹಂಗಾಗಿ ಈ ಒಂದು ಮೆಡಿಟೇಷನ್ನು ಇಷ್ಟೆಲ್ಲ ಬೆನಿಫಿಟ್ ಇದೆ. ನೀವೆಲ್ಲ ತುಂಬ ದೊಡ್ಡವರಿದ್ದೀರ. ನಿಮಗೆ ಇವತ್ತಿನಿಂದ ನಿಮ್ಮ ಒಬ್ಬ ಗೆಳೆಯ ಯಾರು ಅಂತಂದರೆ ಧ್ಯಾನನೇ ನಿಮ್ಮ ಗೆಳೆಯ. ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಷ್ಟು ಟೈಮ್ ಕೂತ್ಕೊಳ್ಳಿ. ಬೇಕಾದಷ್ಟು ಟೈಮ್ ಭಗವಂತ ಕೊಟ್ಬಿಟ್ಟಿದ್ದಾನೆ. ಈಗ ನೀವು ಏನು ಮಾಡೋದು ಬೇಕಾಗಿಲ್ಲ. ಎಲ್ಲಿ ಪಾರ್ಟಿಗೆ ಹೋಗ್ತೀರಾ, ಪಾರ್ಟಲ್ಲಿ ಕೂಡ ನೀವು ಕೂತ್ಕೊಳ್ಳಿ. ಈ ಥರ ಬಂದ ಇಲ್ಲಿ ಆರಾಮಾಗಿ ಕಣ್ಣು ಮುಟ್ಕೊಳ್ಳಿ ಕೂತ್ಕೊಳ್ಳಿ. ಯಾರೇ ಏನು ಅಂದ್ಕೊಂಡ್ರು ನಿಮ್ಮ ಒಳಗಡೆ ನೀವು ಹೋಗಿ, ನಿಮ್ಮ ಒಳಗಡೆ ಇದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಮಾನವ ಒಬ್ಬನೇ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಮಿಕ್ಕಿದ್ದು ಯಾರೂ ಹೋಗಲ್ಲ. ಯಾಕಂದರೆ ಮಾನವನಿಗೆ ಎಲ್ಲ ಆಲೋಚನೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಗೆ ಇಷ್ಟು ಪ್ರಾಬ್ಲಮ್ ಬರೋದು. ನಾವು ಧ್ಯಾನ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಎಲ್ಲರೂ ದಯವಿಟ್ಟು ನಾನಿದು ಹೇಳಿದ್ನಲ್ಲ ಅದೇ ಥರನೇ ನಿಮಗೆ 50 ವರ್ಷ 60 ವರ್ಷ 65 ವರ್ಷ ಇದ್ದರೆ ಅಷ್ಟು ನಿಮಿಷ ನಿಮಗೆ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ½ hour ಕೂತ್ಕೊಳ್ಳಿ.
ಆಮೇಲೆ ನಿಮಗೆ ಹೆಚ್ಚಿಗೆ ಆಯಿತು ಮಾಡ್ಕೊಳ್ಳಿ. ದಿನಕ್ಕೆ 2 ಸಾರಿ 3 ಸಾರಿ ಮಾಡಿ. ಯಾವ ಟೈಮಿಂಗ್ ಆದರೂ ಮಾಡಿ. ಬೆಳಿಗ್ಗೆ ಮಾಡ್ತೀರಾ, ಸಾಯಂಕಾಲ ಮಾಡ್ತೀರಾ, ನೈಟ್ ಮಾಡ್ತೀರಾ, ಯಾವಾಗಾದರೂ ಮಾಡಿ, ಎಲ್ಲಾದರೂ ಮಾಡಿ. ಅದಕ್ಕೆ ಇದೇ ಟೈಮು ಆ ಟೈಮು ಆ ಮುಹೂರ್ತ ಈ ಮುಹೂರ್ತ ಏನಿಲ್ಲ. ಈ ಉಸಿರಾಟ ಮುಹೂರ್ತ ನೋಡಿ ನಮಗೆ ಕೆಲಸ ಮಾಡ್ತಾ ಇಲ್ಲ. ಅದು ನಮ್ಮನ್ನು ಬದುಕಿಸ್ತಾ ಇರೋದು ಇದೇನೆ. ನಾವು ಮುಹೂರ್ತ ಇಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಮೂಗಿನಲ್ಲಿರುವ ಗಾಳಿ ಮುಕ್ತಿಗೆ ದಾರಿ ತೋರಿಸುತ್ತೆ. ముక్కులోని గాలి ముక్తికి మరి దారి ಅಂತ తెలుగులో ಹೇಳ್ತಾರೆ. గాలిలో పుట్టి గాలిలో పెరిగి గాలిలో ఉన్న మర్మ శక్తి మాకి తెలియదు ಅಂತ ವೇಮನ್ ಹೇಳ್ತಾನೆ. ಅದಕ್ಕೆ ಗಾಳಿಯಲ್ಲಿ ಇರ್ತಕ್ಕಂಥ ಶಕ್ತಿ ನಾವು ಉಪಯೋಗಿಸ್ಕೊಳ್ಬೇಕು. ಪ್ರತಿ ಕ್ಷಣ ಸತ್ಯ ದರ್ಶನ ತೋರಿಸುತ್ತೆ. ಇದು ಆನಂದವಾಗಿ ಬಂದಿದ್ದೀವಿ ಭೂಮಿಗೆ, ಎಲ್ಲ ಕೆಲಸ ಮಾಡಿದ್ದೀವಿ. ಕೆಲಸ ಆದಮೇಲೆ ನಾವು ಹೋಗೋದು ಗ್ಯಾರಂಟಿ. ಇಲ್ಲಿ ಇರೋದೆಲ್ಲ ಶಾಶ್ವತವಾಗಿ. ನಾವು ಹೋಗೋ ಮುಂದೆ ಹೇಗೆ ಬಂದಿದ್ದೀವಿ ಹಾಗೆ ಹೋಗಬೇಕು. ಮಗು ಅಳ್ತಾ ಬರುತ್ತೆ, ಅದು ನಗು. ಅವಾಗ ಮಗುಗೆ ಅಳ್ತಾ ಬರುತ್ತೆ. ದೊಡ್ಡವರಾದಮೇಲೆ ನಗ್ತಾ ಹೋಗ್ಬೇಕು. ನಾವು ದುಃಖದಿಂದ ಕಷ್ಟದಿಂದ ಹೋಗೋದು ಬೇಡ. ಹ್ಯಾಪಿಯಾಗಿ ಆನಂದವಾಗಿ ಜೀವನ ಮಾಡಬೇಕು ಅಂತಂದರೆ ದಿನಕ್ಕೆ 3 ಸಾರಿ ನಿಮ್ಮ ಟೈಮ್ ಸಿಕ್ಕಾಗೆ ಆನಂದವಾಗಿ ಕಣ್ಮುಚ್ಕೊಂಡು ಆನಂದವಾಗಿ ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಕೂತ್ಕೊಳ್ಳಿ. ನಿಮ್ಮ ಲೈಫು 41 ಇರೋದ್ರೊಳಗೆ ಚೇಂಜ್ ಆಗಿಬಿಡುತ್ತೆ. ಯಾರ್ಯಾರಿಗೆ BP ಇದೆ ಚೆಕ್ ಮಾಡ್ಕೊಂಬಿಡಿ. 41 ಇದ್ದೀರ, ನಾನು ಹೇಳಿದಂಗೆ ನೀವು ಮೆಡಿಟೇಷನ್ ಮಾಡಿ ಆಮೇಲೆ ಹೋಗಿ ತೋರಿಸ್ಕೊಳ್ಳಿ. ಅದೇ ಡಾಕ್ಟ್ರು ನಿಮಗೆ ನಾರ್ಮಲ್ ಅಂತ ಹೇಳ್ತಾರೆ. ಡಾಕ್ಟ್ರಿಗೆ BP ಮತ್ತು ಶುಗರು ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ಅವರಿಗೆ ಟ್ಯಾಬ್ಲೆಟ್ ಕೊಡೋದು ಗೊತ್ತಿದೆ, ಆದರೆ ಈ ಉಸಿರಾಟ ಇದೆಯಲ್ಲ ಇದಕ್ಕೆಲ್ಲ ಗೊತ್ತಿದೆ. ಮೆಡಿಟೇಷನ್ ಮಾಡಿ. ಅದೇ ಡಾಕ್ಟ್ರು ನಾರ್ಮಲ್ ಇದ್ದರೆ ನಿಮಗೆ ಏನು ತೊಂದರೆ ಇಲ್ಲ ಅಂತ ನಿಮಗೆ ಅವರೇ ಹೇಳ್ತಾರೆ. ಇದು ಸತ್ಯ ಕೂಡ, ನಂದೊಬ್ಬರನ್ನೇ ಅಲ್ಲ. ಸುಮಾರು ವಿಡಿಯೋಸು ನಮ್ಮ PMCನಲ್ಲಿದ್ದಾವೆ. ಕನ್ನಡದಲ್ಲಿ 6,000 ವಿಡಿಯೋಸ್ಗಳಿದ್ದಾವೆ. ಎಂಟೈರ್ ಕರ್ನಾಟಕದಲ್ಲ ನಾವೆಲ್ಲ ರೆಕಾರ್ಡ್ ಮಾಡ್ಕೊಂಬಂದು ಯೂಟ್ಯೂಬ್ನಲ್ಲಿ ಹಾಕಿದ್ದೀವಿ. PMC ಕನ್ನಡ ಅಂತ ಹೊಡೆದ್ರೆ ನಿಮಗೆಲ್ಲ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೀವು ನೋಡಿ. ಓಕೆ, ಥ್ಯಾಂಕ್ ಯು. ಈಯಷ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ. ತುಂಬ 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 ಥ್ಯಾಂಕ್ ಯು ನಿಮಗೆ. ಹಿಂದೆ ಆನಾಪಾನ ಸತಿ ಧ್ಯಾನ ಅಂತೇಳಿ ಇದಕ್ಕೆ ಹೇಳ್ಕೊಟ್ಟಿದ್ದು ಮೇಡಮ್. ಇದು ಸಿಂಪಲ್ ವೇ ಮೇಡಮ್ ಧ್ಯಾನ. ಇದು ನೀವೆಲ್ಲಿ ಧ್ಯಾನಕ್ಕಾಗಿ ನೀವೆಲ್ಲಿ ಅಡವಿಗೆ ಕಾಡಿಗೆ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ ಮೇಡಮ್. ಸಂಸಾರದಲ್ಲಿದ್ದೇ ನಿರ್ವಾಣ. ಸಂಸಾರದಲ್ಲಿದ್ದು ನಿಮ್ಮ ಕಾರ್ಯಕ್ರಮವನ್ನು ಮಾಡಿಕೊಂಡು ಧ್ಯಾನ ಮಾಡಿ ಮೋಕ್ಷ ಪಡೀರಿ ಅಂತೇಳಿ ಹೇಳಿದ್ದು ಮೇಡಮ್. ಇದು ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ನಮಗೆಲ್ಲರಿಗೂ ಹೇಳಿಕೊಟ್ಟ ಸುಲಭ ಸರಳವಾದ ಧ್ಯಾನ ಮೇಡಮ್. ಇದು ಏನೂ ಮಾಡಬೇಕಾಗಿಲ್ಲ ಮೇಡಮ್. ನೀವು ಕಣ್ಣು ಮುಚ್ಚು ಕಾಲು ಕಟ್ಟಿ ಕೈಗಳನ್ನು ಕಟ್ಟಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮಲ್ಲಿ ಸಹಜವಾಗಿ ಜರುಗುತ್ತಿರುವ ಉಸಿರಾಟವನ್ನು ಗಮನಿಸಿ ಮೇಡಮ್. ಉಸಿರನ್ನು ನಾವು ಗಮನಿಸಿದಾಗ ಉಸಿರು ನಮ್ಮನ್ನು ಗಮನಿಸುತ್ತೆ ಮೇಡಮ್. ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ. ಉಸಿರು ತಾನು ಪಾಡಿಗೆ ತಾನು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹುಟ್ಟಿನೊಂದಿಗೆ ನಮ್ಮ ಜೊತೆಗೆ ಬರ್ತಾ ಇರೋದು ಉಸಿರು, ಲಾಸ್ಟಿಗೆ ಹೋಗೋದು ಉಸಿರು. ಉಸಿರು ಇದ್ದರೆ ಶಿವ, ಉಸಿರು ಹೋದರೆ ಶವ. ಆಯಿತಾ? ಅದಕ್ಕೆ ನಾವು ಯಾರೂ ಉಸಿರನ್ನು ಗಮನಿಸಲ್ಲ. ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ಉಸಿರು ಗಮನಿಸೋದು ಹೋದ್ರೆ ಉಸಿರು ನಿಮ್ಮನ್ನು ಗಮನಿಸುತ್ತೆ ಮೇಡಮ್. ಸಿಂಪಲ್ ವೇ ಆನಾಪಾನ ಸತಿ ಅಂತ ಹೇಳ್ತಾರೆ ಮೇಡಮ್. ಅದು ಅಂದರೆ ಅಬ್ಸರ್ವ್ ಯುವರ್ ಬ್ರೆತ್, ಇನ್ ಹೇಲ್ ದ ಬ್ರೆತ್, ಔಟ್ ಹೇಲ್ ದ ಬ್ರೆತ್. ನೀವು ಆಲೋಚನೆಗಳು ಬರ್ತಾ ಇರ್ತವೆ. ಪ್ರತಿ ಆಲೋಚನೆ 60,000 ಆಲೋಚನೆಗಳು ಬರ್ತಾ ಇರ್ತವೆ. ಆಲೋಚನೆಗಳು ಬಂದಾಗ ಆಲೋಚನೆಗಳು ಹಿಂದೆ ಹೋಗೋದು ಬೇಡ ಮೇಡಮ್. ಸಿಂಪಲ್ಲಾಗಿ ನೀವು ಅದು ಆಲೋಚನೆಯನ್ನು ಕಟ್ ಮಾಡಿ ಬ್ರೀತ್ ಉಸಿರಾಟವನ್ನೇ ಗಮನಿಸಬೇಕು. ಉಸಿರಾಟವನ್ನು ಗಮನಿಸಿದಾಗ ಉಸಿರಾಟ ನಿಮ್ಮನ್ನು ಗಮನಿಸುತ್ತೆ. ಬೇರೆ ಏನು ಯಾವುದೇ ಇದು ಇಲ್ಲ ಮೇಡಮ್. ಇದಕ್ಕೆ ಮಿರಾಕಲ್ಸ್ ವಿಲ್ ಬಿ ಹ್ಯಾಪನ್ ಒನ್ಲಿ ಇನ್ ದ ಮೆಡಿಟೇಷನ್ ಮೇಡಮ್. ನೀವು ಧ್ಯಾನವನ್ನು ನೀವು ಮಾಡಿದರೆ ಧ್ಯಾನದಿಂದ ನಿಮಗೆ ಎಲ್ಲವೂ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಸಿಗುವುದೇ ಹೆಲ್ತ್. ನಿಮಗೆ ಯಾವಾಗ ನಾವು ಆಲೋಚನೆಯನ್ನು ಮಾಡೋದು ಬಿಟ್ಟ ನಮ್ಮ ಮನಸ್ಸು ಶೂನ್ಯವಾದಾಗ ವಿಶ್ವ ಪ್ರಾಣಕೋಶ ನಮ್ಮಲ್ಲಿ ಪ್ರವರಿಸುತ್ತೆ ಮೇಡಮ್.
ಬ್ರಹ್ಮರಂಧ್ರದ ಮುಖಾಂತರ ಪ್ರವಹಿಸಿ ನಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡುತ್ತೆ ಮೇಡಮ್. ನಮ್ಮದು ಮಿನಿಮಮ್ ಏಜ್ ಎಷ್ಟಿದೆ ಅಷ್ಟು ಧ್ಯಾನ ಮಾಡಬೇಕು ಮೇಡಮ್. ಹೆಚ್ಚಿಗೆ ಸಾಧನೆ ಮಾಡಿದರೆ ಹೆಚ್ಚಿಗೆ ಸಿಗುತ್ತೆ ಮೇಡಮ್. ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಪತ್ರಿಜಿ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದು ಇದೇ ಒಂದೇ ಸಿಂಪಲ್ ಮೆಥಡ್. ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು, ಪ್ರತಿಯೊಬ್ಬರು ಶಾಕಾಹಾರಿ ಆಗಬೇಕು, ಪ್ರತಿಯೊಬ್ಬರು ಪಿರಮಿಡ್ಗಳನ್ನು ಉಪಯೋಗ ಮಾಡಿಕೊಳ್ಬೇಕು. ಅದನ್ನು ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ವೆಲ್ತ್ ಎಲ್ಲ ಸಿಗುತ್ತೆ ಮೇಡಮ್. ಅದಕ್ಕಾಗಿ ನಾವು ಬೇರೆ ಕಡೆ ಎಲ್ಲಿ ಹೋಗಬೇಕಾಗಿಲ್ಲ. ನಾವು ಎಲ್ಲಿ ಇರ್ತೀವಿ ಅಲ್ಲೇ ಅದನ್ನೇ ನಾವು ಹೆವನ್ ಮಾಡ್ಕೋಬೋದು. ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಬೇಕು. ನಿಧಾನವಾಗಿ 2 ಕೈಗಳು ಬಿಡಿಸ್ಕೊಂಡು ಆರಾಮಾಗಿ ನಿಮ್ಮ 2 ಕೈಗಳು ಕಣ್ಣಿನ ಮೇಲೆ ಇಟ್ಕೊಳ್ಬೇಕು. 5 ಸೆಕೆಂಡ್ ಹಾಗೆಯೇ ಇರಲಿ. ಫೈವ್ 4 3 2 1 0. ನಿಧಾನವಾಗಿ 2 ಕೈಗಳನ್ನ ಕೈ ಮುಂದೆ ಇಡಿ, ಸ್ವಲ್ಪ ಮುಂದಕ್ಕಿಟ್ಟು. ಹಾಂ, ನಿಮ್ಮ ಕೈನೇ ನೋಡಬೇಕು. ಯಾಕಂದರೆ ಕಣ್ಣಲ್ಲಿ 80% ಎನರ್ಜಿ ಇರುತ್ತೆ. ಕಣ್ಣಲ್ಲಿ 80% ಎನರ್ಜಿ ಇರೋದು ಸೇವಿಂಗ್ಸ್ ಇರುತ್ತೆ. ಕಣ್ಬಿಟ್ಟು ನೋಡಿ ಮೇಡಮ್, ಕಣ್ಬಿಟ್ಟು ನೋಡಿ, ಕೈನ ನೋಡಿ, ನಿಮ್ಮ ಹಸ್ತನ ನೋಡ್ಕೊಳ್ಳಿ ಕಣ್ಬಿಟ್ಟು. ಬ್ರಹ್ಮರ್ಷಿ ಪತ್ರಿಜಿ ಕೆಲ್ಸಕ್ಕೆ ಬರ್ದಿರೋದೇ ಮಾತಾಡ್ತಿರ್ತೀವಿ ನಾವು. ಈಗಂದ್ರು ಹಾಗಂದ್ರು ಅಲ್ವಾ. ನನಗೆ ಹಿಂಗೆ ಬಂದಿದೆ ಕಾಯಿಲೆ, ಬರೀ ಕಾಯಿಲೆದ ಬಗ್ಗೆನೇ ಮಾತಾಡೋದು ಅಲ್ವಾ. ಹೀಗಾಯಿತು, ಹಾಗಾಯಿತು, ಹೀಗೆ ಅಂದರೆ ಈಗ ಕಾಯಿಲೆ ಬಗ್ಗೆ ಮಾತಾಡೋದಿಲ್ಲ, ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ನಾನು ಇಷ್ಟು ಆರೋಗ್ಯ ಪಡ್ಕೊಂಡಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ. ಈ ಧ್ಯಾನ ಮಾಡೋದ್ರಿಂದ ನಾವು ಸಂಪೂರ್ಣವಾಗಿ ಭಯದಿಂದ ಹೊರಗಡೆ ಬರ್ತೀವಿ. ಫಸ್ಟು ಭಯ ಹೋಗುತ್ತೆ, ಏಕಾಗ್ರತೆ ಬರುತ್ತೆ, ಭಯ ಹೋಗುತ್ತೆ, ಬಾಡಿ ವೆಯ್ಟ್ಲೆಸ್ ಆಗುತ್ತೆ. ವೆಯ್ಟ್ಲೆಸ್ ಮಾಡ್ಕೋಬೇಕಲ್ವಾ. ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಭಯ ಬೀಳ್ತಿರ್ತೀವಿ. ನನಗೆ ಗೊತ್ತಾಗಬೇಕು ನನಗೇನಿದೆ ಕಾಯಿಲೆ ಅನ್ನೋದು. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಈ ಧ್ಯಾನ ಮಾಡೋದ್ರಿಂದ ನಮಗೆ ಸಂಪೂರ್ಣ ನಮಗೆ ಗೊತ್ತಾಗ್ತಾ ಇರುತ್ತೆ ಸರ್. ಕತ್ತಲೆ ಪ್ರಪಂಚದಿಂದ ಬೆಳಕಿಗೆ ಬರ್ತೀವಿ. ನಾವು ಕತ್ತಲಲ್ಲಿ ಒದ್ದಾಡ್ತಿದ್ದೀವಿ, ಬೆಳಕಿನ ಪ್ರಪಂಚಕ್ಕೆ ಬರ್ತೀವಿ. ನಮ್ಮಲ್ಲಿರೋ ಆತ್ಮ ಜ್ಯೋತಿನ ಬೆಳೆಸ್ಕೊತೀವಿ. ನಾವು ಯಾಕೆ ಇಷ್ಟು ಕಷ್ಟ ನಷ್ಟಗಳನ್ನ ಪಡ್ಕೊಳ್ತಿದ್ದೀವಿ? ನಾವೆಲ್ಲ ಭಗವಂತನ ಮಕ್ಕಳು ಅಂತ ಹೇಳ್ತಿರಲ್ಲ. ಮತ್ತು ಎಲ್ಲಿ ಭಗವಂತನಿಗೆ ಎಲ್ಲಿ ಕಷ್ಟ ಇದೆ, ನಷ್ಟ ಇದೆಯಾ ಕಷ್ಟ ನಷ್ಟ? ಮತ್ತು ಯಾಕೆ ನಾವು ಇಷ್ಟೊಂದು ಕಷ್ಟ ನಷ್ಟ ಮಾಡ್ಕೊಳ್ತಿದ್ದೀವಿ ಅಂದರೆ ನಾವು ಭಗವಂತನ ಮಕ್ಕಳಾಗ್ತಿಲ್ಲ, ಕತ್ತಲೆಯಲ್ಲಿ ಇದ್ದೀವಿ, ಕತ್ತಲೆ ಪ್ರಪಂಚದಲ್ಲಿ, ಆ ಮಾಯಲೋಕದಲ್ಲಿ ಇದ್ದೀವಿ. ಅದರಿಂದ ನಾವು ಹೊರಗಡೆ ಬರಬೇಕು. ಓಕೆನಾ? ಆ ಹೊರಗಡೆ ನಾವು ಯಾವಾಗ ಬರ್ತಿರೋ ನಾವು ಭಗವಂತನ ಮಕ್ಕಳು ಆಗ್ತೀವಿ. ಭಗವಂತನಿಗೆ ಎಷ್ಟು ಶಕ್ತಿ ಇದೆಯೋ ನಮ್ಮಲ್ಲೂ ಅಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಇಲ್ಲಿ ನಮ್ಮಲ್ಲೇ ಎಲ್ಲ ಶಕ್ತಿ ಇದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಕರ್ಮಗಳಿಂದ. ಕರ್ಮ ಅಂತಂದರೆ ಇವಾಗ ಕೈ ಕಾಲು ಮುರಿಯೋ ಬದಲು ತರ್ಚ್ಕೊಂಡು ಹೋಗುತ್ತೆ, ಬಂದೇ ಬರುತ್ತೆ. ಬಟ್ ಕರ್ಮ ಅನ್ನೋದು ಏನಾಗುತ್ತೆ, ನಮಗೆ ಅಂಟುದಂಗೆ ಇರುತ್ತೆ. ಕೈ ಕಾಲು ಮುರಿಯೋ ಬದಲು ತರ್ಚ್ಕೊಂಡು ಹೋಗುತ್ತೆ. ಯಾವ್ದು ಬೇಕು ನಮಗೆ ಧ್ಯಾನ ಮಾಡೋದ್ರಿಂದ? ಯಾವ್ದು ಬೇಕು? ತರ್ಚ್ಕೊಂಡು ಹೋಗೋದು ಬೇಕಾ, ಕೈ ಕಾಲು ಮುರಿಯೋದು ಬೇಕಾ? ಅಲ್ಲ, ನಾವಿರೋವರೆಗೂ ನಮ್ಮ ಆರೋಗ್ಯ ನಮ್ಮ ಕೈಲಿ ಇಟ್ಕೊಳ್ಬೇಕು. ನಾವು ನೆಮ್ಮದಿಯಾಗಿರ್ಬೇಕು. ನಾವು ನೆಮ್ಮದಿಯಾಗಿದ್ದರೆ ಅವ್ರ ಮೇಲೆ ಡಿಪೆಂಡ್ ಆಗಲ್ಲ ಅಲ್ವಾ. ನಮ್ಗೆ ಬೇಕಾಗಿರೋದು ಆರೋಗ್ಯ, ನೆಮ್ಮದಿ ಅಲ್ವಾ. ನೀವು ಇವಾಗ ಯಾವಾಗ ಧ್ಯಾನ ಮಾಡ್ತಾ ಇರ್ತೀರೋ, ಯಾವಾಗ ನಿಮ್ಮ ಮನಸ್ಸನ್ನ ನಿಮ್ಮ ಜೊತೆಲೇ ಇಟ್ಕೊಂಡಿರ್ತೀರೋ, ನೀವು ಹೇಗಿರಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿರತ್ತೆ. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಶಕ್ತಿ ಬರುತ್ತೆ. ಬ್ಯಾಲೆನ್ಸ್ ಮಾಡೋ ಶಕ್ತಿ ಇಲ್ಲ ಅಲ್ಲಿ, ಅದಕ್ಕೆ ನೀವು ಒದ್ದಾಡ್ತಾ ಇದ್ದೀರಾ.
ಒದ್ದಾಟದಿಂದ ಏನಾಗುತ್ತೆ, ಆಲೋಚನೆಗಳು ಜಾಸ್ತಿ ಆಗುತ್ತೆ, ನಿಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ, ರೋಗಗಳು ಬರುತ್ತೆ ಅಲ್ವಾ. ಆ ರೋಗನ ತಟ್ಕೊಳಕ್ಕಾಗದೆ ಇದು ಮಾಡ್ತೀವಿ. ಅದಕ್ಕೋಸ್ಕರ ಈ ಧ್ಯಾನ ಒಂದು ಇಷ್ಟು ಮಾತ್ರ ಮಾಡಿ ಸಾಕು. ನೀವು ಯೂಟ್ಯೂಬಲ್ಲಿ PMC ಚಾನಲ್ ಅಂತ ಇದೆ, ಯೂಟ್ಯೂಬಲ್ಲಿ ನೋಡಿ ಪ್ರತಿಯೊಬ್ಬರು ಏಜ್ ಆಗಿರೋರು ಎಷ್ಟು ಅನುಭವಗಳು ಹಂಚ್ಕೊಂಡಿದ್ದಾರೆ. ಯಾಕಂದರೆ ನಾನು ಆರೋಗ್ಯ ನೆಮ್ಮದಿನ ಕಳ್ಕೊಂಡಿದ್ದೆ, ನಾನು ತುಂಬ ಭಯ ಬೀಳ್ತಿದ್ದೆ. ಈಗ 7 ಇಯರ್ಸಿಂದನೇ ನನ್ನಲ್ಲಿರೋ ಶಕ್ತಿ, ಜ್ಞಾನ, ಭಗವಂತ ಅಂದರೆ ಏನು, ಭಗವಂತನಿಗೆ ರೂಪ ಇಲ್ಲ, ಭಗವಂತ ಒಬ್ಬನೇ, ನನ್ನಲ್ಲೇ ಎಲ್ಲ ಶಕ್ತಿ ಇದೆ ಅನ್ನೋದು ನಾನು ಕಂಡುಕೊಂಡಿದ್ದೀನಿ. ಫಸ್ಟು ಮಾನವ ಜನ್ಮ ಹೇಗೆ, ಏನಕ್ಕೆ ಇದು, ನಾನು ತುಂಬ ಸರಿ ಟ್ರೈ ಮಾಡಿದೆ ಸಾಯ್ಬೇಕು ಅನ್ನೋದು. ಏನಕ್ಕೆ ದುಡ್ಡಿನ ಪ್ರಪಂಚ ಇದು, ಯಾರೋ ಮಾತಿನ ಮೇಲೆ ಇಲ್ಲ, ತುಂಬ ಕ್ವಶನ್ಸ್ ಇತ್ತು. ಕ್ವಶನ್ ಎಲ್ಲಿದೆ, ನಮ್ಮ ಒಳಗಡೆ ಇದೆಯಲ್ಲ. ನಿಮ್ಗೆ ಆನ್ಸರ್ ಸಿಗ್ಬೇಕಂದ್ರೆ ನಿಮ್ಮ ಒಳಗಡೆ ಇರೋ ಆತ್ಮ ಜ್ಯೋತಿನೇ ಬೆಳೆಸ್ಕೋಬೇಕು. ನಿಮ್ಮಲ್ಲೇ ಪಾಠ ಇದೆ, ಅದನ್ನು ಓದಬೇಕು. ನೀವು ಧ್ಯಾನ ಮಾಡ್ತಿದ್ದಂಗೆ ನಿಮ್ಮ ಪಾಠನ ಓದ್ತೀರಾ, ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. ನೀವು ಹೊರಗಡೆ ಕೇಳೋ ಅಗತ್ಯನೇ ಇಲ್ಲ, ಗೊತ್ತಾಯ್ತಾ. ಇಲ್ಲಿ ಇದು ನಮ್ಮ ಅನುಭವ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀವಿ ಮಾಸ್ಟರ್ಸ್. ನೀವು ಭಯ ಬೀಳೋದು ಬೇಕಾಗಿಲ್ಲ, ಡಾಕ್ಟರ್ ಹತ್ರ ಹೋಗಿ ನಿಮಗೆ ಕಾನ್ಫಿಡೆಂಟ್ ಇರುತ್ತೆ ಧ್ಯಾನ ಮಾಡೋದ್ರಿಂದ, ಓಕೆನಾ. ಅವ್ರು ಡಾಕ್ಟ್ರ್ ಏನು ಹೇಳಿದ್ರೆ ಕೂಡ ನಾವು ಎಲ್ಲದಕ್ಕೂ ಸರೆಂಡರ್ ಆಗಬೇಕು, ಏನು ಬೇಕಾದ್ರೂ ಖರ್ಚು ಮಾಡಬೇಕು. ಯಾಕೆ ಗೊತ್ತಿಲ್ಲ ಅಲ್ವಾ. ಈ ಒಂದು ಧ್ಯಾನ ಒಂದು ಇಟ್ಕೊಳ್ಳಿ ಸಾಕು, ಬೆಳಗ್ಗೆ ಸಾಯಂಕಾಲ ಎನಿ ಟೈಮ್ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಜೊತೆಲೇ ಮಾತಾಡಿ. ನಿಮ್ಮ ಪರಮಾತ್ಮ ನಿಮ್ಮ ಒಳಗಡೆ ಇದ್ದಾನೆ. ಆತ್ಮ ಹೋಯ್ತು ಅಂದರೆ ಇದು ಶವ ಆಗಿಬಿಡುತ್ತಲ್ವ. ನಿಮ್ಮ ಆತ್ಮದ ಜೊತೆನೇ ನೀವು ಮಾತಾಡ್ತಾ ಇರಿ. ಹೊರಗಡೆ ಪ್ರಪಂಚದಲ್ಲಿ ಮಾತಾಡೋದಕ್ಕಿಂತ ನಿಮ್ಮ ಒಳಗಡೆ ಮಾತಾಡಿದ್ರೆ ನಿಮ್ಮ ಆತ್ಮ ಜ್ಯೋತಿ ಬೆಳಗುತ್ತಾ ಸೂರ್ಯನಂತೆ ಪ್ರಕಾಶಮಾನವಾಗುತ್ತೆ. ಎಷ್ಟು ದೂರ ಬೇಕಾದ್ರೂ ನೀವು ನೋಡ್ಬೋದು. ನಿಮ್ಮ ಜೊತೆ ನಿಮ್ಮ ಭಗವಂತನೇ ಮಾತಾಡ್ತಾನೆ. ಭಗವಂತನ ಮಕ್ಕಳಾಗ್ತಾ ಭಗವಂತ ಮಾತಾಡ್ತಾನಲ್ಲ. ಹಾಗಾಗಿ ನಿಮ್ಮಲ್ಲಿರೋ ಶಕ್ತಿನ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾಲುಗಳನ್ನ ಹೀಗೆ ಇಟ್ಕೊಳ್ಳೋದು ಮತ್ತು ಇದರಿಂದ ಬಹಳ ಕಾಲ ಇಟ್ಕೊಳ್ಳೋದಕ್ಕೆ ಆಯಿತು. ಆಮೇಲೆ ಮನಸ್ಸು ಸಹ ಒಂದು ಕಂಟ್ರೋಲಲ್ಲಿ ಬಂತು, ಪೀಸ್ ಆಫ್ ಮೈಂಡ್ ಸಿಕ್ತು. ನಾನು ತುಂಬ ಧನ್ಯವಾದಗಳನ್ನ ಇವರಿಗೆ ಅರ್ಪಿಸ್ತೇನೆ. ನನ್ನ ಹೆಸರು ನಿರಂಜನ್ ಅಂತ. ಧ್ಯಾನ ತುಂಬ ಚೆನ್ನಾಗಿತ್ತು. ನಾನು ಚಂದ್ರಲೋಕಕ್ಕೆ ಕೊಟ್ಟೋಗಿದ್ದೆ ಹಾಫ್ ಆನ್ ಅವರ್. ತುಂಬ ಚೆನ್ನಾಗಿತ್ತು. ಆದರೆ ಲಾಸ್ಟಲ್ಲಿ 2 ನಿಮಿಷ ಕಳೆಯೋದು ಮಾತ್ರ ತುಂಬ ಕಷ್ಟ ಆಯಿತು. ನಮಸ್ಕಾರ, ನನ್ನ ಹೆಸರು ಗೋವಿಂದ್ ಅಂತ. ಈ ಧ್ಯಾನ ಮಾಡೋ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಏನಾದರೂ ಒಂದು ಆಲೋಚನೆ ಓಡಾಡ್ತಾ ಇರುತ್ತೆ. ಯಾವ ರೀತಿ ಪ್ರತಿಯೊಂದು ಜಾಗದಲ್ಲೂ ಗಾಳಿ ಇದ್ದೇ ಇರುತ್ತೆ, ಗಾಳಿ ಇಲ್ಲದೆ ಇರೋ ಜಾಗ ಯಾವುದೂ ಇಲ್ಲ. ಅದೇ ರೀತಿ ಯೋಚನೆಗಳಿಲ್ಲದೆ ಇರೋ ಮನಸ್ಸು ಯಾವುದೇ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾನ ಒಂದು ಯೋಚನೆ ಬರ್ತಾನೇ ಇರುತ್ತೆ. ಹಳೆಯದು, ಹಿಂದಿಂದು, ಇಲ್ಲ ಮುಂದೆ ನಾಳೆ ಏನು ಅನ್ನೋದು, ಇಲ್ಲ ಯಾರೋ ಏನೋ ಮಾಡಿದ್ದು, ಇಲ್ಲ ನಾವು ಎಷ್ಟೋ ವರ್ಷಗಳ ಮುಂಚೆ ನಡೆದ ಘಟನೆ, ಹೇಗೆ ಏನಾನ ಒಂದು ಮನಸ್ಸಲ್ಲಿ ಆಲೋಚನೆ ನಡೀತಾ ಇರುತ್ತೆ. ಆದರೆ ಈ ಧ್ಯಾನ ಮಾಡೋ ಸಮಯದಲ್ಲಿ ನಮಗೆ ಅದನ್ನೆಲ್ಲ ಮರೆತು ನಾವು ನಮ್ಮ ಉಸಿರು ಮೇಲೆ ಗಮನ ಹರಿಸಿದಾಗ ಆಲೋಚನೆಗಳೆಲ್ಲ ದೂರವಾಗುತ್ತೆ. ಆಲೋಚನೆಗಳು ದೂರವಾಗಿ ಆವಾಗ ಮಾತ್ರ ನಮ್ಮ ಮನಸ್ಸಿಗೆ ರೆಸ್ಟ್ ಸಿಗುತ್ತೆ. ಇಲ್ಲಾಂದರೆ ಮನಸ್ಸಿಗೆ ರೆಸ್ಟ್ ಅನ್ನೋದು ಇರೋದೇ ಇಲ್ಲ, ಏನೋ ಒಂದು ಯೋಚನೆ ನಡೀತಾನೆ ಇರುತ್ತೆ. ಅದಕ್ಕೆ ವಿಶ್ರಾಂತಿ ಅನ್ನೋದು ಇರೋದಿಲ್ಲ. ಆ ಸಮಯದಲ್ಲಿ ವಿಶ್ರಾಂತಿ ಸಿಗೋದ್ರಿಂದ ಮನಸ್ಸಲ್ಲಿ ತಿರುಗಿ ನಮ್ಮದು ಉಲ್ಲಾಸ, ಉತ್ಸಾಹ ಎಲ್ಲ ಹೆಚ್ಚಾಗುತ್ತೆ. ಆದರೆ ಕಡೆನಾಗ ಮಧ್ಯದಲ್ಲಿ ಒಂದು 2-3 ನಿಮಿಷ ನಿದ್ದೆ ಥರ ಬಂತು. ಆದರೆ ಕೂಡ ಅದು ಒಂಥರ ರೆಸ್ಟ್ ಸಿಕ್ತು ಮನಸ್ಸಿಗೆ. ಯಾಕಂದರೆ ಆ ರೀತಿ ಯೋಚನೆ ಇಲ್ಲದೆ ನಿದ್ದೆ ಮಾಡಲ್ಲ ನಾವು. ಮನೇಲಿ ನಿದ್ದೆ ಮಾಡಿದ್ರೆ ಕೂಡ ನಾರ್ಮಲಾಗಿ ನಿದ್ದೆ ಮಾಡೋಕೆ ಕೂಡ ಏನೋ ಒಂದು ಯೋಚನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತೀವಿ ನಾವು. ಆದರೆ ಧ್ಯಾನ ಮಾಡೋ ಸಮಯದಲ್ಲಿ ನಿದ್ರೆ ಬಂತು. ನಿದ್ದೆ ಬಂದಾಗ ತುಂಬ ರೆಸ್ಟ್ ಸಿಕ್ತು. ಆಮೇಲೆ ಧ್ಯಾನ ಮುಗಿದ ಮೇಲೆ ಒಂದು ಮೈಯೆಲ್ಲ ಒಂಥರ ಹಗುರವಾಗಿ ಒಂಥರ ನಮಗೆ ಒಂಥರ ಬಹಳ ಸಂತೋಷದಾಯಕವಾಗಿದೆ, ಅರ್ಥ ಆಗಿದೆ. ಅದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನನ್ನ ಹೆಸರು ಶಾಂತ ಅಂತ. ಫಸ್ಟಿಗೆ ಎಲ್ಲರೂ ಒಬ್ಬೊಬ್ಬರು ಹೀಗೆ ಇಟ್ಕೊಳ್ಳಿ ಅಂತಾರೆ, ನಾನು ಹೀಗೆ ಇಟ್ಕೊಳ್ಳೋಕ್ಕೆ ಇದು ಮಾಡಿದೆ. ಆಮೇಲೆ ಇವ್ರು ಹೇಳಿದ್ರು ಈ ಥರ ಇಟ್ಕೊಂಡೆ. ಒಂದು 2 ನಿಮಿಷ ಆದಮೇಲೆ ಫುಲ್ ಬೆವ್ರು ಬಿಟ್ಟೆ ನಾನು. ಪೂರ ಬೆವರಾದ್ಮೇಲೆ ನಾನು ಬರೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ತಲೆನೋವು ಬರ್ತಾಯಿತ್ತು. ಆಮೇಲೆ ಯೋಚನೆಗಳೆಲ್ಲ ಎಲ್ಲೆಲ್ಲೋ ಹೋಗ್ತಾಯಿತ್ತು. ಆಮೇಲೆ ಇವರು ಹೇಳಿದ್ರಲ್ಲ ಉಸಿರು ಮೇಲೆ ಗಮನ ತೊಗೊಳ್ಳಿ ಅಂತ, ಯೋಚನೆಗಳು ಆ ಕಡೆ ಎಲ್ಲ ಹೋದಾಗೆಲ್ಲ ಉಸಿರು ತಗೊಳ್ತಾ ಇದ್ದೆ. ಇವಾಗ ಮೈಯೆಲ್ಲ ಹಗುರಾಗಿ ತಲೆನೋವು ಹೋಯಿತು. ಸ್ವಲ್ಪ ಹೊತ್ತು ನಾನು ಮಾಡ್ತಾ ಇದ್ದಾಗ ಕಾಲು 2 ಕಾಲು, ಒಂದು ಕಾಲು ಮೇಲೆ ಕಾಲು ಹೀಗಿಟ್ಟಿದ್ವಲ್ಲ, ಸ್ವಲ್ಪ ಹೊತ್ತು ನೋವ್ತಾ ಇತ್ತು. ನಾನು ಶ್ವಾಸ ಎಲ್ಲ ತಗೊಳ್ಳುವಾಗ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲೂ ನೋವ್ತಾ ಇತ್ತು ಕಣ್ಣು ಮೇಲ್ಗಡೆ. ಆಮೇಲೆ ಅರ್ಧ ಟೈಮ್ ಆದಮೇಲೆ ಹಗುರ ಆಗ್ತಾ ಹೋಯ್ತು. ನನ್ನ ಕೈ ಹೀಗೆ ಹಿಡ್ಕೊಂಡದ್ದು ಕೈಯೇ ಇಲ್ಲ ಅಂತಾರ, ನನ್ನ ಶರೀರವೇ ತುಂಬ ಹಗುರಾಗಿ ಕಾಣಿಸ್ತು ನನಗೆ. ತುಂಬ ಥ್ಯಾಂಕ್ಸು. ನನ್ನ ಹೆಸರು ಶಮಂತ ಕಮಣಿ ಅಂತ. ಐ ಆಮ್ ಎ ಪೀಡಿಯಾಟ್ರಿಷಿಯನ್ನು.
ಹಾಗೆ ಯೋಗದಲ್ಲಿ ತುಂಬ ಆಸಕ್ತಿ. ತುಂಬ ವರ್ಷಗಳು ನಾನು ಯೋಗ ಮಾಡಿದ್ದೀನಿ. ಅನೇಕ ವಿಧಗಳು ಧ್ಯಾನದಲ್ಲಿ, ಸಾಕಾರ, ನಿರಾಕಾರ ಎಲ್ಲ ಟ್ರೈ ಮಾಡಿದ್ವಿ. ದೊಡ್ಡ ದೊಡ್ಡ ಮಾಸ್ಟರ್ಸ್ ಆಫ್ ಯೋಗ ಹ್ಯಾವ್ ಟಾಟ್. ನಾವು ಯೂನಿವರ್ಸಿಟಿಲಿ ಇರೋದರಿಂದ ಅನೇಕ ಜನ ಬರ್ತಾರೆ. ಅವರವರ ಅಭಿಪ್ರಾಯ, ಅವರವರ ಟೆಕ್ನಿಕ್ಕು. ಯಾಕೆಂದರೆ ನಾವೆಲ್ಲ ಡಿಫ್ರೆಂಟ್ ಭಾವನೆಗಳು, ಎಮೋಷನ್ಸು. ಸೊ ಆಲ್ ಆಫ್ ಅಸ್ ಕ್ಯಾನಾಟ್ ಟೇಕ್ ದ ಸೇಮ್ ಟೆಕ್ನಿಕ್. ನೀವೆಷ್ಟೇ ಹೇಳಿದ್ರು ದಿಸ್ ಈಸ್ ದ ಬೆಸ್ಟ್ ಅಂತ, ಇಟ್ ಈಸ್. ಐ ಕುಡ್ ಒಂದು ಆಲೋಚನೆ ಬಂದಾಗ ಲೈಕ್ ಎ ಫ್ರೆಂಡ್, ಅವ್ರು ಹೇಳ್ತಾರೆ, ಯಾರು ವಶಿಷ್ಠರು, ಇಟ್ ಈಸ್ ಎ ಉಪಾಯ ಈಸ್ ಯೋಗ ಟು ಬ್ರಿಂಗ್ ಬ್ಯಾಕ್ ಮನ ಪ್ರಶಮನ. ಉಪಾಯ ಯೋಗ ಅಂದರೆ ಆ ಪ್ರಶಮನ ಬರಬೇಕು ಅಂದರೆ ಆ ಮನಸ್ಸನ್ನು ಬೈಬಾರ್ದು. ಓ ಯು ಆರ್ ಬ್ಯಾಡ್, ಯು ಆರ್ ಥಿಂಕಿಂಗ್ ಆಫ್ ಆಲ್ ದಿಸ್ ಥಿಂಗ್ಸ್ ಅಂತ ನೀವು ಕೋಪಿಸ್ಕೋಬಾರ್ದು. ಬಹಳ ಉಪಾಯದಿಂದ, ಇಲ್ಲಪ್ಪ ಇದು ನಮಗೂ ಒಳ್ಳೆಯದಕ್ಕೆಪ್ಪ, ಪ್ಲೀಸ್ ಕಮ್ ಬ್ಯಾಕ್ ಅಂತ ನೀವು ಮತ್ತೆ ಆ ಉಸಿರಿಗೆ ಆಗಲಿ ಅಥವಾ ಒಂದು ಚಕ್ರಗಳ ಮೇಲೆ, ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್, ಬಟ್ ಐ ವಿಲ್ ಗಿವ್ ದ ಎಕ್ಸ್ಪೀರಿಯನ್ಸ್ ದಟ್ ಐ ಡಿಡ್ ಟುಡೇ. ತುಂಬ ಸಂತೋಷ ಆಯಿತು ನನಗೆ. ತುಂಬಾ ಫೋಕಸ್ ಮಾಡಲಿಕ್ಕಾಯಿತು. ಏಕಾಗ್ರತೆ ಚೆನ್ನಾಗಿ ಬಂತು ನನಗೆ. ಬಂದಾಗ ಮತ್ತೆ ಒಂದೆರಡು ಮೂರು ಥಾಟ್ಸ್ ಬಂದಾಗ, ಅಟ್ ದಿಸ್ ಏಜ್ ಐ ಹ್ಯಾವ್ ನೋ ಟೆನ್ಷನ್ಸ್, ನೋ ಆ್ಯಂಗ್ಸೈಟಿ. ಇಟ್ಸ್ ಓನ್ಲಿ ಹೆಲ್ತ್ ಅಷ್ಟೇ. ದೇವರೇ ಒಳ್ಳೆ ಹೆಲ್ತ್ ಕೊಡಪ್ಪ, 4 ಜನಕ್ಕೆ ಸಹಾಯ ಮಾಡೋಷ್ಟು ನಾನು ಜೀವ ಇರೋವರೆಗೂ, ಉಸಿರು ಇರೋವರೆಗೂ ಮಾಡಬೇಕು ಅನ್ನೋ ಅದೊಂದೇ ಗುರಿ. ಬರೀ ತಿನ್ನಲಿಕ್ಕಲ್ಲ ಜೀವ. ಈಚ್ ಮಿನಿಟ್ ಈಸ್ ಎ ಗಿಫ್ಟ್ ಫ್ರಮ್ ಗಾಡ್. ನಮಗೆ ವಯಸ್ಸಾಗೋಯ್ತಲ್ಲ ಅನ್ನೋಕ್ಕಿಂತ ಗಾಡ್ ಇಟ್ಸ್ ಎ ಗಿಫ್ಟ್ ಫ್ರಮ್ ಯು ಆ್ಯಂಡ್ ಐ ಆಮ್ ಲರ್ನಿಂಗ್ ಸೋ ಮಚ್. ನಾವು ಬಹಳ 50-60 ಆಗಿದ್ದಿದ್ದರೆ ನಾ ಇಷ್ಟೊಂದು ಕಲಿತಿರಲಿಲ್ಲ, ಇಷ್ಟು ಜನಕ್ಕೆ ನಾನು ಸಹಾಯನೂ ಮಾಡ್ತಾ ಇರಲಿಲ್ಲ. ಟುಡೇ ಐ ಕ್ಯಾನ್ ಹೆಲ್ಪ್ so many people in some way that I know. ಸೊ ನನಗೆ ಮೊದಲು ಡೀಪ್ ತೊಗೋಬೇಕಾ, ಶಾಲೆ ತೊಗೋಬೇಕಾ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದಾಗ ಇದೆಲ್ಲ ಮಾಡಿದ್ದೀನಿ. ಬಟ್ ಇವತ್ತು ನಿಜವಾಗಿ ಕೂತ್ಕೊಂಡು ಮಾಡಿದಾಗ ಇಟ್ ಬಿಕೇಮ್ ಆಟೋಮ್ಯಾಟಿಕಲಿ ಎ ರೆಗ್ಯುಲರ್ ರಿದಮ್. ಯಾವಾಗ ನಾವು ಇಲ್ಲಿಂದ ತಗೊಳ್ಳೋಣ, ಡೀಪಾಗಿ ತಗೊಳ್ಳೋಣ, ಬಿಕಾಸ್ ವಿ ಆರ್ ಸೋ ಯೂಸ್ ಟು ಪ್ರಾಣಾಯಾಮ, ಶಾಲೋ ಬ್ರೀದಿಂಗ್ ನಮ್ಗೆ ಕಷ್ಟ. ಸೊ ಅದು ಮಾಡ್ತಾ ಇರಬೇಕಾದ್ರೆ ಅದು ತಾನಾಗೆ, ಬಿಕಾಸ್ ಯು ಆರ್ ಗೋಯಿಂಗ್ ಆನ್ ಅಬ್ಸರ್ವಿಂಗ್, ತಾನಾಗೆ ಒಂದು ರಿದಮ್ ಬಂದ್ಬಿಡ್ತು. ವಿದಿನ್ ಸಚ್ ಎ ಶಾರ್ಟ್ ಟೈಮ್ ಯು ಗಾಟ್ ದಟ್ ರಿದಮ್. ಆ ರಿದಮ್ ಬಂದ್ಬಿಟ್ರೆ ಆಟೋಮ್ಯಾಟಿಕಲ್ಲಿ ನಿಮಗೆ ನೆಮ್ಮದಿ, ಒಂದು ಸಂತೋಷ ಅನ್ನೋಕ್ಕೆ ಆ ನೆಮ್ಮದಿ, ಆ ಪೀಸ್ ಆಫ್ ಮೈಂಡ್ ಇದೆ. ಖುಷಿ ಇದೆ, ಸಂತೋಷ ಇದೆ, ಎಲ್ಲ ಇದೆ. ಬಟ್ ದ ಡೆಪ್ತ್ ಆಫ್ ಇಟ್ ಈಸ್ ದಟ್ ಯು ಆರ್ nobody. You are nobody in this world. You have everything in you ಅನ್ನೋದು ಅದು ರಿಯಲೈಸ್ ಆಗತ್ತೆ. ನಾನಿಷ್ಟು ವಯಸ್ಸಾಗಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ದಿಸ್ ಎ ಬ್ಯೂಟಿಫುಲ್ ಟೆಕ್ನಿಕ್. ಎವ್ರಿಬಡಿ ಕ್ಯಾನ್ ಡೂ ಇಟ್. ಎದ್ಬಿಡ್ತೀವಿ ರಾತ್ರಿ, ಏನು ಮಾಡೋದಪ್ಪ, ಮತ್ತು ನಿದ್ದೆ ಬರಲ್ಲ. ಜಸ್ಟ್ ಸಿಟ್ ಆ್ಯಂಡ್ ಡೂ ದಿಸ್. ನಿದ್ದೆ ಬರಲ್ಲ ಎಲ್ರಿಗೂ ಆಗೋ ಒಂದು ಇದೇನೆ. ಆವಾಗ ಇದನ್ನು ಮಾಡಿ ನೀವು ಸುಮ್ಮನೆ ಇನ್ನೇನು ಒಳಗೆ ಹೋಗಬೇಡಿ, ಹೊರಗೆ ಬರಬೇಡಿ. ಜಸ್ಟ್ ಅವ್ರು ಹೇಳಿರ್ತಾರೆ, ಜಸ್ಟ್ ಗೋ ಆ್ಯಂಡ್ ಅಬ್ಸರ್ವ್.
ಆ ರಾತ್ರಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ವಾ ಗೊತ್ತಾಗಲ್ಲ, ಬಟ್ ಯು ಟ್ರೈ ಮಾಡೋದ್ರಿಂದ ತುಂಬ ಪ್ರಾಕ್ಟೀಸ್ ನಾವು ಪತಂಜಲಿ ಹೇಳೋದು ಅದೇ ಅಲ್ವಾ, ವೈರಾಗ್ಯ ಸಾಧನೆ. ಅದಕ್ಕೇನು ಹೇಳ್ತೀರಿ, ಅಭ್ಯಾಸ ವೈರಾಗ್ಯ ಎರಡೇ ಪತಂಜಲಿಯವ್ರು ಹೇಳೋದು. ಅಭ್ಯಾಸ ಮಾಡಿ, ಯಾವುದಾದ್ರು ಹಿಡ್ಕೊಳ್ಳಿ, ದಿನ ನಾವು ಚೇಂಜ್ ಮಾಡೋದು ಬೇಡ, ಇದನ್ನು ಹಿಡ್ಕೊಳ್ಳಿ. ಬಿಕಾಸ್ ಇಟ್ಸ್ ಸೋ ಈಸಿ ಆ್ಯಂಡ್ ಸೋ ಯು ಕ್ಯಾನ್ ಡೂ ಇಟ್ ಅಟ್ ಎನಿ ಪ್ಲೇಸ್. ಯಾರಿದ್ದರೂ ಯಾರಿಲ್ಲದೆ ಇದ್ದರೂ ಗಮನಿಸ್ತಾ ಇದ್ದರೂ ನೀವು ಮಾಡ್ಬೋದು. ನೋಬಡಿ ವಿಲ್ ಮೈಂಡ್ ಇಟ್. ನಿಮ್ಮ ಪಾಡಕ್ಕೆ ನೀವು ಏಕಾಗ್ರತೆ ಇರೋದೇ ಧಾರಣ, ಧ್ಯಾನ, ಸಮಾಧಿ. ಸೊ ಆ ಧಾರಣ ಬಂದುಬಿಟ್ರೆ ನೀವು ಬೇರೆ ಎಲ್ಲಿ ಓಡಿ ಹೋಗೋದು ಬೇಡ. ಸೊ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೈ ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ನಮಸ್ಕಾರ. ಈ ದಿನ ನಮಗೆ ನಾವು ಯಾವ ರೀತಿ ಅಭ್ಯಾಸ ಮಾಡ್ಕೊಂಬಂದಿರ್ತೀವೋ ಗೊತ್ತಿಲ್ಲ. ಇವತ್ತಿನ ದಿನ ಹೊಸ ಧ್ಯಾನದ ಪರಿಚಯ ನಮಗಾಯಿತು. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಅನುಭವಗಳಾಗಿರುತ್ತೆ. ಆಲೋಚನೆಗಳು ಬಂದಾಗ ಅದರ ಹಿಂದೆ ಹೋಗ್ದಲೇ ಮತ್ತೆ ನಾವು ಧ್ಯಾನದ ಸ್ಥಿತಿಗೆ ಬರಬೇಕು ಅಂತ ತಿಳಿಸ್ತಾ ಇದ್ದರು. ಸೊ ನಂಗೆ ಆವಾಗ ಒಂದು ಎಕ್ಸಾಂಪಲ್ ಗೊತ್ತಾಯಿತು. ನಾವು ಬಸ್ಸಲ್ಲಿ ಕೂತಿರ್ತೀವಿ, ನಮ್ಮ ಪಕ್ಕದಲ್ಲಿ ಮರಗಿಡಗಳೆಲ್ಲ ಹೊಟ್ಟೋಗ್ತಾ ಇರುತ್ತೆ. ನಾವು ಅದರಿಂದ ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ಸೊ ನಮ್ಮ ಪಾಡಿಗೆ ನಾವು ಕೂತಿದ್ರೆ ನಮ್ಮ ಗಮ್ಯ ತಲುಪ್ತೀವಿ ಅನ್ನೋ ಒಂದು ಆಲೋಚನೆ ನನಗೊಳೀತು. ಸೊ ಚೆನ್ನಾಗಿ ಅನ್ನಿಸ್ತು. ಈ ದಿನ ನಮ್ಮ ಡಿಗ್ನಿಟಿ ಫೌಂಡೇಶನ್ಗೆ ಬಂದು ಈ ಥರ ಒಂದು ಧ್ಯಾನದ ವಿಚಾರವನ್ನು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. जय हो पत्री जी, जय हो पत्री जी, जय जय पत्री जी, जय जय पत्री जी, जय हो पत्री जी, जय जय पत्री जी, जय जय पत्री जी, जय जय पत्री जी, जय हो ध्यान जगत, जय हो ध्यान जगत, जय हो साकार जगत, जय हो साकार जगत, जय हो पिरामिड जगत, जय हो पिरामिड जगत. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.